ಪ್ರತಿಯೊಂದು ಸ್ಟೇಜಸಲ್ಲೂ ನಾವು ಕ್ವಾಲಿಟಿನ ಚೆಕ್ ಮಾಡೋದ್ರಿಂದ ನಾವು ಕ್ಯಾನ್ ಗಿವ್ ಲೈಫ್ ಟೈಮ್ ವಾರಂಟಿ. ಇಷ್ಟು ದೊಡ್ಡ ಮಿಷನ್ ನೀವು ಒಬ್ಬರೇ ಆಪರೇಟ್ ಮಾಡ್ತೀರಾ? ಇಷ್ಟು ಏನು ಇಬ್ಬರೇ ಬರ್ತೀವಿ. ಸೊ ಇದರಲ್ಲಿ 100% ನಾವು ಎಷ್ಟು ಅಕ್ಯುರೇಟಾಗಿ ಕೊಟ್ಟಿರ್ತೀವಿ, ಸೊ ಅಷ್ಟು ಸೇಮ್ ಎಕ್ಸಾಕ್ಟಾಗಿ ಕಟಿಂಗ್ ಆಗುತ್ತೆ. ಈ ಮಿಷನ್ ನೀವೇ ಆಪರೇಟ್ ಮಾಡೋದಾ? ಏನು ಮಾಡುತ್ತೆ ಈ ಮಿಷನ್? 15 ವರ್ಷದಿಂದ ಸರ್ ಯಾವ ಪ್ರಾಬ್ಲಮ್ ಆಗಿಲ್ಲ, ನೀಟಾಗಿ ಆಗಿದೆ. ಸಾಫ್ಟ್ವೇರ್ ಥ್ರೂನೇ ನಮ್ಮದು ಇನ್ಫಾರ್ಮೇಷನ್ ಪಾಸ್ ಆಗೋದು. ಇಲ್ಲಿಗೂ ಅಷ್ಟೇ ಇದೇನು ಕಟ್ಟಿಂಗ್ ಮಾಡಬೇಕು, ಯಾವ ಪ್ಯಾನಲ್ ಕಟ್ ಮಾಡಬೇಕು, ಯಾವ ಮಟೀರಿಯಲ್ ಕಟ್ ಮಾಡಬೇಕು ಅಂತ ಡಿಸೈನ್ಗಳೈತೆ, ಎನಿ ಡಿಸೈನು ಮತ್ತು ಗಣಪತಿ ಮತ್ತು ಈ ಡಿಸೈನ್ಗಳು ಲಾಕ್ ಆಗುತ್ತೆ ಸರ್. ಇದು ಸ್ಕ್ರೂ ಡ್ರೈವರಲ್ಲಾದರೂ ಮಾಡ್ಬೋದು. ಸ್ಕೂಲ್ ಕಾಲೇಜ್ ಇಲ್ದಿದ್ರು ರೆಗ್ಯುಲರ್ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು ಸರ್. ಇಲ್ಲಿ ಫುಲ್ ಡೀಟೇಲ್ಸ್ ನಿಮ್ಗೆ. ಅದೇ ಈಗ ನೋಡಿ, ಕೇವಲ 8 ನಿಮಿಷದಲ್ಲಿ ಇದೊಂದು ಸೈಟ್ ಟೇಬಲ್ ಆಗಿದೆ. ಈಗ ಒಬ್ಬ ಕಾರ್ಪೆಂಟರು ಒಂದು ಸೈಟಲ್ಲಿಗೆ ಹೋದ್ರೆ ಇಷ್ಟೇ ನಿಮಿಷ ತಗೊಳ್ಳೋದು ಸರ್. ಸೊ ಸೌಂಡು ಇರಲ್ಲ, ಡಸ್ಟು ಇರಲ್ಲ. ಇದು ನೀವು ಮಾಡಿದ್ದ? ಇದು ತುಂಬಾ ವೈರಲ್ ಫೋಟೋ, ಯಾಕಂದ್ರೆ ನಾನು ನೋಡಿದ್ದೀನಿ. ಮತ್ತೆ ಹೆಂಗಾರೆ ಡಿಸೈನ್ ನಮ್ಗೆ ಫ್ರೀ ಆಗಿ ಮಾಡ್ಕೊಡ್ತೀರಾ? ಏನು ಚಾರ್ಜ್ ಮಾಡೋದಿಲ್ಲ? ಅದ್ರಲ್ಲಿ ಚೇಂಜಸ್ ಎಲ್ಲ ಬೇಕಂದ್ರೆ ಎಷ್ಟು ಬೇಕು ಚೇಂಜಸ್ ಎಲ್ಲ ಮಾಡ್ಕೊಡ್ತೀರಾ? ನಮ್ಮ ಮನೇಲಿ ಪ್ರೀಮಿಯಂ ಇಂಟೀರಿಯರ್ ಮಾಡಿಸ್ಬೇಕಂದ್ರೆ ಧೂಳಿಲ್ದೆ ಶಬ್ದ ಇಲ್ದೇನು ಮಾಡಿಸ್ಬೋದು. ಲೈಫ್ ಟೈಮ್ ವಾರಂಟಿ ಸಿಗುತ್ತೆ, 100% ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮೈಸೂರಲ್ಲೇ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರೆ. ನಾವು ಹಂತ ಹಂತಕ್ಕೂ ಹೋಗಿ ಚೆಕ್ ಮಾಡ್ಬೋದು. ಹೇಳಿ ಸಮಯಕ್ಕೆ ಫಿನಿಶ್ ಮಾಡ್ಕೊಡ್ತಾರೆ, 100% ಕಸ್ಟಮೈಸೇಷನ್ ಮಾಡ್ಕೊಡ್ತಾರೆ. ಅಂತ ಒಂದು ಸ್ಥಳಕ್ಕೆ ನಾವು ಬಂದಿರೋದು. ಮೈಸೂರಿನ ಐ ಬಿಲ್ಡ್ ಇಂಟೀರಿಯರ್ಸ್ಗೆ ನಾವು ಬಂದಿರೋದು. ಬನ್ನಿ ಯಾವ ರೀತಿ ಮಾಡ್ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ನಾನು ಮನೆ ಇಂಟೀರಿಯರ್ ಮಾಡಿಸ್ಬೇಕಂತ ಒಳಗಡೆ ಬನ್ನಿ ಸರ್. ಸೊ ಈ ಕಿಚನ್ ಅಲ್ಲಿ ನಾವು ಶಟರ್ಸ್ ಫಿನಿಶಿಂಗ್ ಜರ್ಮನ್ ಆಕ್ರಿಲಿಕ್ ಯೂಸ್ ಮಾಡಿದ್ದೀವಿ, 2 mm. ಸೊ ಎಡ್ಜಸ್ ಈ ಥರ ಚಾಂಫರಿಂಗ್ ಆಗಿರುತ್ತೆ. ಇದರಲ್ಲಿ ಇನ್ಸೈಡ್ ಸ್ಟ್ರಿಪ್ ಲೈಟ್ಸ್ ಪ್ರೊವೈಡ್ ಮಾಡಿದ್ವಿ. ವೈಡ್ ಆ್ಯಂಗಲ್ ಹಿಂಜಸ್ ಆಗಿರೋದ್ರಿಂದ ಕಂಪ್ಲೀಟ್ ರೊಟೇಟ್ ಆಗುತ್ತೆ. ಸೊ ಡ್ರಾರ್ ಆಕ್ಸೆಸ್ ನಿಮಗೆ ಈಸಿ. ಓಕೆ. ಸೆಕೆಂಡ್ ಟಾಲ್ ಶಟರ್ ಬಂದು ಇದು ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಟಿಂಟೆಡ್ ಗ್ಲಾಸ್ ಹಾಕಿದ್ದೀವಿ. ಓಕೆ. ಲೆಡ್ಜಸ್ ಇದು ಗ್ಲಾಸ್ ಪ್ರೊವೈಡ್ ಮಾಡ್ಬೋದು. ಇದು ವುಡನ್ ಇದೆ. ಇದು ಅಡ್ಜಸ್ಟಬಲ್ ಲೆಡ್ಜಸ್ ಇರುತ್ತೆ. ಸೊ ನೀವೇ ಮ್ಯಾನ್ಯುವಲಿ ಚೇಂಜ್ ಮಾಡ್ಕೋಬೋದು. ನಾವೇ ಮಾಡ್ಕೊಬೋದು ಇದು. ಸೊ ಥರ್ಡ್ ಟೈಪ್ ಆಫ್ ಪ್ಯಾಂಟ್, ಸೊ ಇನ್ಬಿಲ್ಟ್ ಪ್ಯಾಂಟ್ರಿ ಯೂನಿಟ್ ಇದೆ ಇದರಲ್ಲಿ. ಸೊ ನೆಕ್ಸ್ಟ್ ಈ ಟಾಲ್ ಯೂನಿಟ್ ಅಲ್ಲಿ ಇನ್ ಕೇಸ್ ನಿಮ್ದು ಅವನ್ OTG ಏನಾದ್ರು ಸ್ಪೇಸಿಂಗ್ ಇದ್ರೆ ಪ್ರಾಪರ್ ಸ್ಪೇಸ್ ಕೊಟ್ಟು ಮೇಲೆ ಕೆಳಗಡೆ ಲಿಫ್ಟ್ ಅಪ್ ಕೊಡ್ಬೋದು. ಟಾಪಲ್ಲಿ ಬಾಟಮ್ ಪುಷ್ ಟು ಓಪನ್ ಕೊಟ್ಟಿದ್ದೀವಿ. ಸೊ ಈ ಲಾಸ್ಟ್ ಇನ್ ಕೇಸ್ ಇನ್ಬಿಲ್ಟ್ ರೆಫ್ರಿಜರೇಟರ್ ಏನಾದ್ರು ಇದ್ರೆ. ಮತ್ತೆ ಇಲ್ಲಿ ಲಾಫ್ಟಲ್ಲಿ ಕಂಪ್ಲೀಟ್ ಪುಷ್ ಟು ಓಪನ್ ಸಿಸ್ಟಮ್ ಕೊಟ್ಟಿದ್ದೀವಿ ವಿತ್ ಪುಷ್ ಟು ಓಪನ್. ಸೊ ಇಲ್ಲಿ ಸರ್ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ. ಇದು ಪ್ರೊಫೈಲ್ ಹ್ಯಾಂಡಲ್ ಅಲ್ಯೂಮಿನಿಯಂ ಪ್ರೊಫೈಲ್ ಬರುತ್ತೆ. ಸೊ ಈ ಇನ್ಸರ್ಟ್ಸು ನಾವು ಪ್ರೊವೈಡ್ ಮಾಡಿರ್ತೀವಿ. ಓಕೆ. ಆ್ಯಂಡ್ ಇಲ್ಲಿ ಕೌಂಟರ್ ಟಾಪ್ ಬಂದು ಸೀಸರ್ ಸ್ಟೋನ್ ಯೂಸ್ ಮಾಡಿದ್ದೀವಿ, ಇಂಪೋರ್ಟೆಡ್ ಸ್ಟೋನ್ ಇದು. ಓಕೆ. ಸರ್ ಇಲ್ಲೂ ಅಗೇನ್ ಸೊ ಟಾಲ್ ಯೂನಿಟಲ್ಲಿ ಇಲ್ಲಿ ಫ್ಲೂಟೆಡ್ ಗ್ಲಾಸ್. ಓಕೆ. ಹಾಂ. ಸೊ ಇದೊಂದು ಆಪ್ಷನ್ ಇದೆ ವಾಲ್ ಯೂನಿಟ್ಗೆ, ಹೈಡ್ರಾಲಿಕ್ ಲಿಫ್ಟ್ ಅಪ್. ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಕಾರ್ನರ್ಸಲ್ಲಿ 2 ಥರ ಬರುತ್ತೆ. ದಿಸ್ ಈಸ್ L ಕಾರ್ನರ್. ಸೊ ಇದಕ್ಕೂ ವೈಡ್ ಆ್ಯಂಗಲ್ ಹಿಂಜಸ್ ಕೊಟ್ಟಿರ್ತೀವಿ. ಸೊ ಕಂಪ್ಲೀಟ್ L ಶೇಪ್ ಯೂಟಿಲೈಸ್ ಮಾಡ್ಬೋದು. ಸೆಕೆಂಡ್ ಕಾರ್ನರ್ ಬಂದು ಬ್ಲೈಂಡ್. ಇದಕ್ಕೆ ಸಿಂಗಲ್ ಶಟರ್ ಇರುತ್ತೆ. ನೀವು ಒಂದು ಈ ಸ್ಟ್ರೆಚ್ ಯೂಸ್ ಮಾಡ್ಬೋದು. ಇದು ರೋಲಿಂಗ್ ಶಟರ್. ಸೊ ಇದರಲ್ಲಿ ಏನಂದರೆ ನಿಮ್ಮದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಗ್ರೈಂಡರ್ ಇರುತ್ತೆ, ಮಿನಿ ಗ್ರೈಂಡರ್, ಅದರೆಲ್ಲನೂ ಸ್ಟೋರ್ ಮಾಡ್ಕೋಬೋದು ವಿತ್ ಮಿಕ್ಸರ್ ಜಾರ್ಸ್ ಟಾಪಲ್ಲಿ. ಮತ್ತು ಇಲ್ಲಿ ನಾವು ಒಂದು ಬೇಕಾದ್ರೆ ಪ್ಲಾಟ್ಫಾರ್ಮ್ ಥರ ಕ್ರಿಯೇಟ್ ಮಾಡಿ ಪುಲ್ ಔಟ್ ಕೊಡ್ಬೋದು. ಸೊ ನೀವು ಪುಲ್ ಔಟ್ ಮಾಡಿ ಅಲ್ಲೇ ಆಕ್ಸೆಸ್ ಮಾಡಿ, ಹಿಂದ್ಗಡೆ ಪ್ಲಗ್ ಪಾಯಿಂಟ್ ಇರುತ್ತೆ, ಸೊ ಅಲ್ಲೇ ಆಕ್ಸೆಸ್ ಮಾಡಿ ಪುಷ್ ಮಾಡ್ಬೋದು. ಇದು ಫ್ಲೋರ್ ಟು ಸೀಲಿಂಗ್ ಸ್ಲೈಡಿಂಗ್ ವಾರ್ಡ್ರೋಬ್ ಅಪ್ ಟು 10 feet ತನಕನೂ ಕೊಡ್ಬೋದು. ಅಲ್ಯೂಮಿನಿಯಂ ಪ್ರೊಫೈಲ್ ಇರುತ್ತೆ. ಸೊ ಇದು ಫ್ಲೂಟೆಡ್ ಪ್ಯಾನಲ್ ವಿತ್ ಡಿಜಿಟಲ್ ಪ್ರಿಂಟಿಂಗ್ ನಮ್ಮಲ್ಲೇ ಇದೆ, ಅವೈಲೇಬಲ್ ಇದೆ. ಸೊ ನೀವೇನೇ ಪಿಕ್ಚರ್ ಕೊಟ್ಟರು, ಇವಾಗ ನಿಮ್ಮ ಮಕ್ಕಳದ್ದು ಫೇವ್ರೆಟ್ ಕಾರ್ಟೂನ್ ಆಗಿರ್ಬೋದು, ಏನಾದರೂ ಪ್ರಿಂಟ್ ಮಾಡ್ಬೋದು. ಮಕ್ಕಳದೇ ಫೋಟೋ ಫ್ಲೋರ್ ಟು ಸೀಲಿಂಗ್ ಇರೋದ್ರಿಂದ ಟಾಪು ನಿಮಗೆ ಕಂಪ್ಲೀಟ್ ಯೂಸ್ ಆಗುತ್ತೆ. ಮುಂಚೆ ಆದರೆ ಜಾಸ್ತಿ ಸ್ಪೇಸ್ ಇರೋದು, ರೂಮ್ ಸ್ಪೇಷಿಯಸ್ ಆಗಿರೋದು, ಎಲ್ಲಾದರೂ ಸಾಮಾನು ಇಡ್ಬೋದಾಯ್ತು. ಈಗ ಅಪಾರ್ಟ್ಮೆಂಟ್ಸ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕಮ್ಮಿ. ಸೊ ಟಾಪನ್ನು ಕಂಪ್ಲೀಟ್ ಯೂಸ್ ಮಾಡ್ಬೋದು. ಇಂಟರ್ನಲ್ಸು ಕಂಪ್ಲೀಟ್ ಕಸ್ಟಮೈಸ್ ಮಾಡಿಸ್ಬೋದು. ಸರ್ ಇದು ಪುಲ್ ಡೌನ್ ಹ್ಯಾಂಗರ್. ಇನ್ ಕೇಸ್ ನಿಮ್ಮದು ಲಾಂಗ್ ಗೌನ್ಸ್ ಇಲ್ಲ ಜಾಸ್ತಿ ಹೈಟಲ್ಲಿ ಇದ್ದಾಗ ನಿಮಗೆ ಆಕ್ಸೆಸ್ ಮಾಡೋಕ್ಕೆ ಈಸಿ. ಸರ್ ಇದು ವಾಕ್ ಇನ್ ಕಾನ್ಸೆಪ್ಟ್ ವಾರ್ಡ್ರೋಬ್. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಕಸ್ ತೋರಿಸಿದ್ದೀವಿ. ಫಾರ್ ಎಕ್ಸಾಂಪಲ್ ಇದು ನೀವು ಲೇಡೀಸ್ ಅನ್ಕೋಬೋದು, ಕೆಳಗಡೆ ಡ್ರಾರ್ಸ್ ವಿತ್ ಆಕ್ಸೆಸರೀಸ್ ಎಲ್ಲ, ಜ್ಯುವೆಲ್ರಿ ಆರ್ಗನೈಸರ್ಸ್. ಇದು ಮೆನ್ಸ್ ಮೋಸ್ಟ್ಲಿ. ಸೊ ಶರ್ಟ್ ಹ್ಯಾಂಗ್ ಮಾಡಿ, ಇದು ಟ್ರೌಸರ್ಸ್ ಹ್ಯಾಂಗ್ ಮಾಡ್ಬೋದು. ಸೊ ಯೂಶ್ವಲಿ ನಾವು ಕ್ಲೈಂಟ್ಗೆ ಕೇಳ್ತೀವಿ ಫಸ್ಟ್ ಯಾವ ಥರ ಯೂಸ್ ಮಾಡ್ತಾರೆ. ಸೊ ಹ್ಯಾಂಗರ್ಸ್ ಅವ್ರಿಗೆ ಕನ್ವೀನಿಯಂಟಾ ಅಥವಾ ಫೋಲ್ಡ್ ಮಾಡಿ ಇಡಂಗಿದ್ರೆ ಡ್ರಾರ್ಸ್ ಕೊಡ್ತೀವಿ. ಸೊ ಹ್ಯಾಂಗರ್ಸ್ ಅವ್ರಿಗೆ ಕನ್ವೀನಿಯಂಟ್ ಅಂದರೆ ಈ ಥರ ಹ್ಯಾಂಗರ್ಸ್. ಮತ್ತು ಹೈಟುವೇ ಸ್ಟ್ಯಾಂಡರ್ಡ್ ಕೊಟ್ಟಿರ್ತೀವಿ. ಸೊ ಅವ್ರಿಗೆ ಹಿಂಗೆ ಫೋಲ್ಡ್ ಆಗೋ ಅಂಥದ್ದು ಚಾನ್ಸಸ್ ಏನೂ ಇರಲ್ಲ. ಸೊ ಅಗೇನ್ ಸ್ಯಾರೀಸು ಕೆಲವರು ಹ್ಯಾಂಗ್ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ. ಆರ್ಎಲ್ಸ್ ಈ ಥರ ಟ್ರೌಸರ್ ಹ್ಯಾಂಗರ್ಸಲ್ಲೂ ಹ್ಯಾಂಗ್ ಮಾಡ್ಬೋದು.
ಆಲ್ವೇಸ್ ಫೋಲ್ಡ್ ಮಾಡಿ ಇರ್ತಾರೆ ಅಂದರೆ ಅಗೇನ್ ಡ್ರಾರ್ಸ್ ಕೊಡ್ತೀವಿ. ಇದು ನಮ್ಮದು ಕಾನ್ಫರೆನ್ಸ್ ರೂಮ್. ಸೊ ಯೂಶಲಿ ಇಲ್ಲೇ ಕ್ಲೈಂಟ್ ಡಿಸ್ಕಷನ್ಸ್ ನಡೆಯುತ್ತೆ. ಸೊ ಇಲ್ಲೇ ನಾವು ಡಿಸೈನ್ಸ್ ಎಲ್ಲ ಇಲ್ಲೇ ಶೋ ಮಾಡ್ತೀವಿ. ಮತ್ತೆ ಇಲ್ಲಿ ಹೆಂಗೆ ಮಾಡಿದೀವಿ ಅಂದ್ರೆ ಸೊ 2 in 1. ಸೊ ವಾಲ್ ಪ್ಯಾನಲಿಂಗು ತೋರಿಸ್ತೀವಿ ನಾವು, ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ನಿಮ್ಮ ಮನೇಲಿ ಹೆಂಗ್ ಕಾಣಿಸ್ಬೋದು ಅಂತ ಫಿನಿಶಿಂಗ್. ನಮ್ದು ಸೆಕೆಂಡ್ ಕಾನ್ಫರೆನ್ಸ್ ರೂಮ್. ಇಲ್ಲೂ ಕಂಪ್ಲೀಟ್ ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ನಿಮಗೆ. ಕಂಪ್ಲೀಟ್ ವಾಲ್ ಪೇಪರ್ ರನ್ ಮಾಡಿದೀವಿ. ಸೊ ಇಲ್ಲೂ ಪ್ರೊಜೆಕ್ಷನ್ ತರ ಕೊಟ್ಟು ಸ್ಟ್ರಿಪ್ ಲೈಟ್ ಇದೆ ಬ್ಯಾಕ್ ಸೈಡ್. ಅಗೇನ್ ಅಲ್ಲಿ PVC ಫ್ಲೂಟೆಡ್ ಇದೆ ಪ್ಯಾನಲ್. 2009 ನಾವು ಒಂದು ಸ್ಮಾಲ್ ಕಂಪ್ನಿಯಾಗಿ ಸ್ಟಾರ್ಟ್ ಮಾಡಿ ವೇರಿಯಸ್ ಪ್ರಾಜೆಕ್ಟ್ಸ್ ತೊಗೊಂಡು ಅದರಲ್ಲಿ ಮಿಸ್ಟೇಕ್ಸಿಂದ ಕಲಿತು ಸೊ ಇವಾಗ ಒಂದು ಸ್ಮಾಲ್ ಫ್ಯಾಕ್ಟ್ರಿಯಿಂದ ಮೈಸೂರಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ಯಾಕ್ಟ್ರೀಸ್ ಓಪನ್ ಮಾಡಿ ಕಸ್ಟಮೈಸ್ ಡಿಸೈನ್ಸ್ ಕೊಡ್ತೀವಿ ಸರ್. ಇದನ್ನು ಥ್ಯಾಂಕ್ ಯು. ಸೊ ರೀಸೆಂಟ್ಲಿ ಆಗಿರೋ ಪ್ರಾಜೆಕ್ಟ್ಸ್ ಎಲ್ಲ ಇದರಲ್ಲಿ ಫೋಟೋಸ್ ಇದೆ. ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಇದರಲ್ಲಿ ನಾವು. ಫಿನಿಶಿಂಗಲ್ಲಿ ಆಕ್ರಿಲಿಕ್ ಯೂಸ್ ಮಾಡ್ತೀವಿ, ಲ್ಯಾಮಿನೇಟ್, PU ಫಿನಿಶ್ ಮಾಡ್ತೀವಿ. ಕೋರ್ ಮೆಟೀರಿಯಲ್ಸಲ್ಲಿ HDHMR ಯೂಸ್ ಮಾಡ್ತೀವಿ, BWP ಯೂಸ್ ಮಾಡ್ತೀವಿ. ವೇರಿಯಸ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಬರುತ್ತೆ ಸರ್ ಇದು. ಸೊ TV ಯೂನಿಟಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಇಸ್ ನಾವು ವೇರಿಯಸ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ಪ್ಲೇ ಮಾಡಿದ್ದೀವಿ. ಸೊ ಇದು ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಹೇಳ್ತೀವಿ. ಅಂಡ್ ದೆನ್ ದಿಸ್ ಇಸ್ ಅ ಲ್ಯಾಮಿನೇಟ್. ಬ್ರೇಕೇಜಸ್ಗಂತ ಮಧ್ಯದಲ್ಲಿ PVD ಸ್ಟ್ರಿಪ್ಸ್ ಅಂತ ಯೂಸ್ ಮಾಡಿದ್ದೀವಿ. ಇದು ಬೇಸ್ ಯೂನಿಟ್ ಬರುತ್ತೆ. ಬೇಸ್ ಯೂನಿಟ್ ಅಲ್ಲಿ ನಿಮಗೆ ಗ್ಲಾಸ್ ಶಟರ್ ಯೂಸ್ ಮಾಡಿದೀವಿ. ನಮ್ಮಲ್ಲಿ ಇಲ್ಲಿ ಫ್ಯೂ ಸೆಲೆಬ್ರಿಟಿ ಪ್ರಾಜೆಕ್ಟ್ಸ್ ಮಾಡಿರೋದಿದೆ. ಇದು ನೀವು ಮಾಡಿದ್ದಾ? ಇದು ತುಂಬಾ ವೈರಲ್ ಫೋಟೋ ನಾನು ನೋಡಿದ್ದೀನಿ. ಹೌದು, ಇದು ಕಸ್ಟಮೈಸ್ ವಾಲ್ ಪೇಪರ್ ಮಾಡಿರೋದು. ಈ ತರ ನಮಗೂ ಬೇಕಾದ್ರೆ ಮಾಡ್ಕೊಡ್ತೀರಾ? ಅಂದ್ರೆ ಫೋಟೋ ನಾವು ಕೊಡಬೇಕು ಅಲ್ಲ? ಇದು ಕಲರ್ಸ್ ಮತ್ತೆ ಡಿಸೈನ್ ಎಲ್ಲ ಚೂಸ್ ಮಾಡಬಹುದಲ್ಲ? ಹೌದು ಸರ್, ಪ್ಲೆಂಟಿ ಆಫ್ ಆಪ್ಷನ್ಸ್ ಸಿಗುತ್ತೆ ನಿಮಗೆ. ಈಗ ಡಿಸೈನ್ ಮಾಡ್ಬೇಕಾದ್ರೆ ನಾವು ಏನೇನು ಕೊಡಬೇಕಾಗಿದೆ? ನೀವು ನಮಗೆ ಒಂದು ಇದರ ಸೈಟ್ ಪ್ಲಾನ್ ಕೊಟ್ಟರೆ ಸಾಕು. ಆರ್ಎಲ್ಸ್ ನೀವು ನಿಮ್ದು ಫೋಟೋಸ್ ಇದ್ರೆ ಒಂದು ಇನಿಷಿಯಲ್ ನಾವು ಅಂದಾಜಲ್ಲಿ ಒಂದು ಮೆಜರ್ಮೆಂಟ್ ತಗೊಂಡು ಮಾಡ್ತೀವಿ. ಫೋಟೋಸ್ ಎಲ್ಲ ಮಾಡ್ತೀರಾ ನಾವು ಅಥವಾ ನಾವು ಮೆಷರ್ಮೆಂಟ್ ತಗೊಂಡು ಬರ್ಬೇಕಾದ್ರೆ? ಅಷ್ಟೊಂದೇನು ಬೇಕಿಲ್ಲ, ನಿಮಗೆ ಒಂದು ಅಂದಾಜಲ್ಲಿ ನಂಬರ್ಸ್ ಕೊಟ್ಟಿದ್ರೆ ಸಾಕು. ನೀವು ನಮ್ಮ ಮನೆಗೆ ಬಂದ್ರೆ ಅಲ್ವಾ ಕರೆಕ್ಟ್ ಆಗೋದು? ಅಲ್ಲಿಗೆ ಬಂದು ನೋಡಿ ನೀವು ಮೆಷರ್ಮೆಂಟ್ ತಗೊಂಡು ನೀವು ಮಾಡ್ಬೋದು. ಏನಕ್ಕೆ ಆಫೀಸಿಗೆ ಬರಕ್ಕೆ ಹೇಳಿದ್ರಿ? ನೀವು ಈ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬಂದಾಗ ನಿಮಗೆ ಇಲ್ಲಿ ವೇರಿಯಸ್ ಡಿಸೈನ್ಸ್ ಏನೇನಿದೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ನಿಮಗೆ ಬೇಕಿರೋ ಡಿಸೈನ್ಸ್ ನಾವು ಇಲ್ಲೇ ಸಾಫ್ಟ್ವೇರ್ ಅಲ್ಲಿ ಮಾಡಿಬಿಟ್ಟು ಇನ್ಸ್ಟೆಂಟ್ಲಿ ಫ್ರೀ ಡಿಸೈನ್ ಆ್ಯಂಡ್ ಕೊಟೇಶನ್ ಇಲ್ಲೇ ಕೊಟ್ಬಿಡ್ತೇವೆ. ನಿಮ್ಗೆ ಡಿಸೈನ್ಸ್ ನಾವು ಏನೆಲ್ಲ ಇದೆ, ಮೆಟೀರಿಯಲ್ಸ್ ಎಲ್ಲ ಏನಿದೆ ಅಂತ ಇಲ್ಲಿ ತೋರಿಸ್ಬೋದು ನಿಮ್ಗೆ. ಇಟ್ ಇಸ್ ಬೆನಿಫಿಟಿಂಗ್ ಯು ಇಟ್ ಸೆಲ್ಫ್. ಸೊ ನೀವು ಇಲ್ಲಿ ಬಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಸಿಗುತ್ತೆ. ಮತ್ತೆ ಹೆಂಗಾರೆ ಡಿಸೈನ್ ನಮ್ಗೆ ಫ್ರೀ ಆಗಿ ಮಾಡ್ಕೊಡ್ತೀರಾ? ಏನು ಚಾರ್ಜ್ ಮಾಡೋದಿಲ್ಲ? ಇಲ್ಲ, ಏನು ಅದಕ್ಕೆ ಚೇಂಜಸ್ ಎಲ್ಲ ಬೇಕಂದ್ರೆ ಎಷ್ಟು ಬೇಕು ಚೇಂಜಸ್ ಎಲ್ಲ ಮಾಡ್ಕೊಡ್ತೀರಾ? ಇನಿಷಿಯಲಿ ನೀವು ಒಂದು ಡಿಸೈನ್ನ ತಗೊಂಡು ನಾವು ಆಪ್ಷನ್ಸ್ ತೋರಿಸ್ತೀವಿ ನಿಮ್ಗೆ ಯಾವ ಥರ ಬೇಕು ಅಂತ. ಸೊ ಅದಕ್ಕೆ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಆಫ್ಟರ್ ನಿಮ್ದು ಫೈನಲೈಸ್ ಆಯಿತು ಅಂದಾಗ ಪ್ಲೆಂಟಿ ಆಫ್ ಟೈಮ್ಸ್ ನೀವು ಬೇಕಿದ್ರೆ ಡಿಸೈನ್ಸ್ ಚೇಂಜ್ ಮಾಡ್ಬೋದು. ಸೊ ಫಸ್ಟ್ ಡಿಸೈನ್ ಏನಿದೆ ಅದು ಫ್ರೀ ಆಗಿ ಮಾಡ್ಕೊಡ್ತೀವಿ. ಹೌದು. ಈಗ ನಾನು ಬೇರೆ ಕಡೆನೂ ಹೋಗಿ ಎಲ್ಲ ವಿಚಾರಿಸ್ಕೊಂಡ್ ಬಂದೇನೆ, ಅವರು ಇದೇ ಥರನೇ ಹೇಳ್ತಾ ಇದ್ರು. ಸೊ ನಿಮ್ಮ ಹತ್ರನೇ ನಾನು ಏನಕ್ಕೆ ಬರಬೇಕು? ಏನು ಅಡ್ವಾಂಟೇಜ್ ಇದೆ ಐಬಿಲ್ಡ್ ಜೊತೆ ನಾನು ಇಂಟೀರಿಯರ್ ಮಾಡಿಸಿದ್ರೆ? ಫಸ್ಟ್ ಆಫ್ ಆಲ್ ಸರ್, ನಿಮಗೆ ಪ್ಲೆಂಟಿ ಆಫ್ ಡಿಸೈನ್ ಆಪ್ಷನ್ ಸಿಗುತ್ತೆ, ಕಸ್ಟಮೈಸೇಷನ್ ಸಿಗುತ್ತೆ. ಇಲ್ಲಿರೋ ಡಿಸೈನರ್ಸ್ ಎಲ್ಲಾನು ಅಷ್ಟೇ ಎಜುಕೇಶನಲಿ ಕ್ವಾಲಿಫೈಡ್ ಇದ್ದಾರೆ. ಲೈಕ್ ದಿ ಹ್ಯಾವ್ ಸ್ಟಡಿ ಡಿಸೈನಿಂಗ್ ಫಾರ್ ಪ್ಲೆಂಟಿ ಆಫ್ ಇಯರ್ಸ್. ಇಲ್ಲಿಗೆ ಬಂದು ಅದೇ ಪ್ರೊಫೆಷನ್ ಫಾಲೋ ಮಾಡ್ತಿದ್ದೀವಿ. ನಾವು ಕೊಡೋ ಸರ್ವಿಸಸ್ TV ಯೂನಿಟ್ ತಗೋತಿದ್ದೀರಾ ಅಂತಂದ್ರೆ ಬರೀ TV ಯೂನಿಟ್ ಮಾತ್ರ ಲಿಮಿಟೆಡ್ ಇರಲ್ಲ. ನಿಮ್ಗೆ ಅದ್ರ ಜೊತೆ ಬೇಕಿರೋ ಕರ್ಟನ್ಸ್ ಬೇಕಿದ್ರೆ ಮ್ಯಾಚ್ ಮಾಡ್ತೀವಿ, ಫ್ಲೋರಿಂಗ್ ಯಾವ ತರ ಬೇಕು ಮ್ಯಾಚ್ ಮಾಡ್ಕೊಡ್ತೀವಿ. ಸೊ ನಾವು ಯೂಸ್ ಮಾಡೋ ಮೆಟೀರಿಯಲ್ಸ್ ಜನರಲಿ ಇವಾಗ HDHMR ಆಗಿರ್ಬೋದು, BWP ಆಗಿರ್ಬೋದು, ಆರ್ ಆಕ್ರಿಲಿಕ್ಸ್, ಲ್ಯಾಮಿನೇಟ್. ಆ್ಯಂಡ್ ನಿಮ್ಗೆ ಏನಾದರೂ ನೀವು ಇಂಟರ್ನೆಟಲ್ಲಿ ಬೇರೆ ಆಪ್ಷನ್ಸ್ ನೋಡಿರ್ತೀರಾ, ಯಾವುದೋ ಯುನೀಕ್ ಡಿಸೈನ್ ಇಷ್ಟ ಆಗಿರುತ್ತೆ ಆ ಮೆಟೀರಿಯಲ್ದು, ನೀವು ಆ ಮೆಟೀರಿಯಲ್ ಯೂಸ್ ಮಾಡಬೇಕು ಅಂದರೆ ನಾವು ನಿಮ್ಗೆ ಅದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಹೇಳ್ತೀವಿ. ನಿಮ್ಗೆ ಬೇಕು ಅಂತಂದ್ರೆ ನೀವು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಅದೇ ಸೋರ್ಸ್ ಮೆಟೀರಿಯಲ್ನ ನಾವು ಪ್ರಾಜೆಕ್ಟಲ್ಲಿ. ಅಂದರೆ ನಮ್ಗೆ ಯಾವ ಮೆಟೀರಿಯಲ್ ಬೇಕೋ ಅದನ್ನು ಬೇಕಾದ್ರೆ ನೀವು ಮಾಡ್ಕೊಡ್ತೀರಾ? ಅಪ್ರಾಕ್ಸಿಮೇಟ್ ಸ್ಕ್ವೇರ್ ಫೀಟ್ ರೇಟ್ ಎಷ್ಟು ಬರುತ್ತೆ ಮೇಡಮ್? ಸ್ಕ್ವೇರ್ ಫೀಟ್ ಪ್ರೈಸಸ್ ಕೊಡೋಕ್ಕಾಗಲ್ಲ. ರೀಸನ್ ಬೀಯಿಂಗ್ ಈ ವಾರ್ಡ್ರೋಬಲ್ಲಿ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ಕಮ್ಮಿ ಇದೆ. ಕಂಪೇರ್ ಟು ದಿಸ್ ನಿಮಗೆ ಜಾಸ್ತಿ ಬರುತ್ತೆ ಮೆಟೀರಿಯಲ್ಸ್. ಸೊ ಮೋರ್ ಓವರ್ ನಿಮಗೆ ಹಾರ್ಡ್ವೇರ್ ಏನು ಯೂಸ್ ಮಾಡ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನೀವು ಇನ್ ಕೇಸ್ ಇವಾಗ ಹೆಟಿಶ್ ಹಿಂಜಸ್ ಯೂಸ್ ಮಾಡಿ ಅಂತ ಹೇಳಿದ್ರೆ ಅದರಲ್ಲೂ ನಿಮಗೆ ವೇರಿಯಸ್ ಆಪ್ಷನ್ಸ್ ಬರುತ್ತೆ. ಸೊ ನೀವು ಯಾವ ರೇಂಜ್ದು ಯೂಸ್ ಮಾಡಬೇಕು ಅಂತ ಹೇಳ್ತೀರಾ ಅದ್ರ ಮೇಲೆ ಪ್ರೈಸ್ ವೇರಿ ಆಗುತ್ತೆ. ಓವರ್ ಆಲ್ ಹಿಂಜಸ್ ಇಂದ ಹಿಡಿದು ಕೋರ್ ಮೆಟೀರಿಯಲ್ ಎಲ್ಲ ಫಿನಿಶರ್ಸ್ ಇಂದ ಹಿಡಿದು ಎಲ್ಲ ಕಸ್ಟಮೈಸೇಷನ್ ಮಾಡ್ತೇವೆ. ಇದು ಮ್ಯಾನುಫ್ಯಾಕ್ಚರ್ ಹೆಂಗೆ ಮಾಡ್ತೀರಾ ಅದು ನಾವು ನೋಡ್ಬೋದಾ? ಸರ್, ನಾವು ಅಡ್ವಾನ್ಸ್ ಮೆಷಿನ್ಸೇ ಯೂಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಹೆಂಗಾಗುತ್ತೆ ಅಂತ ತೋರ್ಸೋಕ್ಕೇನೆ ನಿಮ್ಗೊಂದು ಸೈಟ್ ಟೇಬಲ್ ನಾವು ಮಾಡೆಲ್ ಡಿಸೈನ್ ಮಾಡಿದ್ವಿ. ಇದೇ ಮಾಡೆಲ್ನ ನಿಮಗೆ ಫ್ಯಾಕ್ಟ್ರಿಲಿ ಮಾಡ್ಬಿಟ್ಟು ತೋರಿಸ್ತಾರೆ. ಇದನ್ನೇ ನಮಗೆ ನೀವು ಹೆಂಗ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅದೆಲ್ಲ ತೋರಿಸ್ಕೊಡ್ತೀರಾ? ಈ ಪ್ರೊಸೆಸ್ ನಿಮಗೆ ತೋರಿಸ್ಬಿಟ್ಟು ಅಲ್ಲೇ ಫ್ಯಾಕ್ಟ್ರಿಲಿ ಮಾಡೆಲ್ ಕೊಡ್ತೀವಿ. ಓಕೆ, ಹಾಗಿದ್ರೆ ನಾವು ಫ್ಯಾಕ್ಟ್ರಿ ಹೋಗಿ ನೋಡೋಣ ಯಾವ ರೀತಿ ಇಲ್ಲಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ನಮಗೆ, ಅದು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಯಾವ ರೀತಿ ಅಸೆಂಬಲ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ನಾವು ಹೋಗಿ ನೋಡೋಣ. ಈಗ ಐಬಿಲ್ಡ್ ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಾವು ಬಂದಿರೋದು, ಅಲ್ಲಿ ಡಿಸೈನ್ ಆಗಿದ್ದನ್ನು ನೋಡಿದ್ವಿ ಅವರ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ. ಆ ಡಿಸೈನ್ ಅಲ್ಲಿ ಮಾಡಿದ್ಮೇಲೆ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಯಲ್ಲಿ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ
ನಾವು ಕೂಡ ಕಸ್ಟಮರ್ಸ್ ಕೂಡ ಬಂದು ನೋಡ್ಬೋದು. ಸೊ ನಮಗೆ ಇಲ್ಲಿ ಚಂದನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಆ ಡಿಸೈನ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ. ಚಂದನ ಅವರೇ, ಇಲ್ಲಿ ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ? ಸರ್ ಇಲ್ಲಿ ನೀವು ಏನು ಡಿಸೈನ್ ಸ್ಟಾರ್ಟ್ ಮಾಡಿದ್ರಿ, ಎಲ್ಲ ಡಿಸೈನ್ ಕಂಪ್ಲೀಟ್ ಆದಮೇಲೆ ಅಲ್ಲಿಂದ ನಮಗೆ ಪಬ್ಲಿಷ್ ಆಗುತ್ತೆ. ಸೊ ಪಬ್ಲಿಷ್ ಆಗಿರೋದು ಇಲ್ಲಿ ಡೈರೆಕ್ಟ್ ನಮಗೆ ಸಾಫ್ಟ್ವೇರ್ ಮುಖಾಂತರ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಏನು ಅಂತಂದರೆ ಪೇಸ್ಟಿಂಗ್ ಡಿಪಾರ್ಟ್ಮೆಂಟ್. ಸೊ ಪೇಸ್ಟಿಂಗಲ್ಲಿ ನಾವೇನು ಮೆಟೀರಿಯಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ತೀವಿ, ಯಾವ್ದಾದ್ರು ಪೇಸ್ಟ್ ಮಾಡಬೇಕು, ಯಾವ್ದಾದ್ರು ಮಟೀರಿಯಲ್ ಬೇಕು ಅನ್ನೋದನ್ನು ಇಲ್ಲಿ ಅವರಿಗೆ ಸಿಕ್ಕಿರುತ್ತೆ. ಅವರಿಗೆ ಏನಂದರೆ ಕಂಪ್ಲೀಟ್ ಎಲ್ಲ ಇನ್ಫಾರ್ಮೇಷನ್ನು ಇದರಲ್ಲಿರುತ್ತೆ. ಯಾವುದನ್ನು ಪೇಸ್ಟ್ ಮಾಡಬೇಕು, ಯಾವುದನ್ನು ಪ್ರತಿಯೊಂದೂ ಇಲ್ಲಿರುತ್ತೆ. ಸೊ ಇದರಲ್ಲಿ ಏನು ಅಂತಂದರೆ ಯಾವ್ದಾವುದನ್ನು ಅಲ್ಲೇ ಮೆಟೀರಿಯಲ್ ಅದು ಬಂದು ಇವರಿಗೆ ಡಿಸ್ಪ್ಯಾಚ್ ಇಲ್ಲಿ ಏನು ಎಲ್ಲ ಆರ್ಡರ್ ಪ್ಲೇಸ್ ಆಗಿರುತ್ತಲ್ವ, ಇದನ್ನು ಅವರು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬಟ್ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲೇ ಇರುತ್ತೆ. ಲೋಕೇಶ್ ಅವರೇ, ಕೆಲವು ಕಡೆ ಲ್ಯಾಮಿನೇಷನ್ ಮಾಡುವಾಗ ಬಬಲ್ಸ್ ಎಲ್ಲ ಬರುತ್ತೆ, ಎದ್ದು ಬರೋದು ಎಲ್ಲ ಇರುತ್ತೆ. ಸರ್ ನೀಟಾಗಿ ಫಸ್ಟು ಕ್ಲಿಯರ್ ಕೊಟ್ಟು ಹೊಡಿತೀವಿ, ಫೆವಿಕಲ್ ಹಾಕ್ತೀವಿ. ಫೆವಿಕಲ್ ಹಾಕೋದ್ರಿಂದ 1.5 kg ಮೇಲೆ ಜಾಸ್ತಿ ಹಾಕ್ತೀವಿ. 1.5 kg ಮೇಲೆ ಜಾಸ್ತಿ ಹಾಕಿದ್ಮೇಲೆ ನೀಟಾಗಿ ಇದೈತೆ ಕುತ್ಕೊಂಡಾದ್ಮೇಲೆ ಲ್ಯಾಮಿನೇಟ್ ಹಾಕ್ತೀವಿ. ಲ್ಯಾಮಿನೇಟ್ ಹಾಕಿದ್ರು ಕೋಲ್ಡ್ ಪ್ರೆಸ್ಸಿಂಗು 24 ಗಂಟೆ ಟೈಮ್ ಇಡ್ತೀವಿ. ಕೋಲ್ಡ್ ಪ್ರೆಸ್ಸಿಂಗ್ 24 ಗಂಟೆ? ಹಾಂ ಸರ್, 15 ವರ್ಷದಿಂದ ಸರ್ ಒಂದು ಏನಾದರೂ ಇದು ಬಂದಿಲ್ಲ, ಯಾವ ಪ್ರಾಬ್ಲಮ್ ಆಗಿಲ್ಲ, ನೀಟಾಗಿ ಆಗಿದೆ ಸರ್. ಮೇಡಮ್, ಈಗ ನಾವು ಇದೇ ಮೆಟೀರಿಯಲ್ ಹಾಕಬೇಕು, ಇದೇ ಸ್ಪೆಸಿಫಿಕೇಶನ್ ಎಲ್ಲ ಕೊಟ್ಟು ನಾವು ಮಾಡಿಸ್ತೀವಲ್ಲ, ಸೊ ಅದೇ ಮೆಟೀರಿಯಲ್ ನೀವು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಏನು ಗೊತ್ತಾಗುತ್ತೆ? ಸರ್ ಒನ್ಸ್ ನಮ್ಗೆ ಆರ್ಡರ್ ಪ್ಲೇಸ್ ಆದಮೇಲೆ ನಮ್ಮದು ಕಸ್ಟಮರ್ ಏನು ಸೆಲೆಕ್ಟ್ ಮಾಡಿರ್ತಾರೆ ಅದೇ ನಾವು ಕಸ್ಟಮರ್ ನೇಮ್ ಥ್ರೂನೇ ನಾವು ಪರ್ಚೇಸ್ನ ನೇಮ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಆರ್ಡರ್ ಪ್ಲೇಸ್ ಏನು ಮಾಡಿರ್ತೀವಿ ಅದು ಡೆಲಿವರ್ ಆಗಿದ ತಕ್ಷಣ ಆ ನೇಮ್ ಏನಿರುತ್ತೆ ಅದೇ ನಮಗೆ ಇಲ್ಲಿ ಸ್ಟಿಕ್ಕರ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ಸೊ ನಾವು ಪ್ರತಿಯೊಂದು ಯಾವುದೇ ಐಟಮ್ ಸೆಲೆಕ್ಟ್ ಮಾಡಿರೋ ಎಲ್ಲ ಪ್ರತಿಯೊಂದು ಐಟಮ್ಗೂ ಅವ್ರ ನೇಮಲ್ಲಿ ಲೇಬಲ್ ಪ್ರತಿಯೊಂದು ಐಟಮ್ಸ್ ಮೇಲೂ ಇರುತ್ತೆ. ಈಗ ಲ್ಯಾಮಿನೇಟ್ ಮಾಡಲಿಕ್ಕೆ ಕೋಲ್ಡ್ ಪ್ರೆಸ್ ಮಾಡ್ತಾರೆ ನಾವು ನೋಡಿದ್ವಿ, ಅದು 24 hours ಅಲ್ಲೇ ಇರುತ್ತೆ. ಸೊ ನಾವು ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ಈ ಫ್ಯಾಕ್ಟ್ರಿ ಏನಿದೆ ಇದು ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಪ್ಯಾನಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಲೇ ಹೇಳ್ಬೋದು. ಸಾಕಷ್ಟು CNC ಮಿಷಿನ್ಸ್ ಇರುವಂಥ ಎಲ್ಲ ಹೈ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡುವಂಥ ಒಂದು ಯೂನಿಟ್ ಇದು. ನೋಡೋದು ಇಲ್ಲೆಲ್ಲ ಇಲ್ಲಿ ಅಲ್ಲಿ ಆ ಭಾಗದಲ್ಲಿ ಎಲ್ಲ CNC ಮಿಷಿನ್ಸ್ ಇದೆ, ಇನ್ನು ಆ ಭಾಗದಲ್ಲೂ ಇದೆ. ನಾವು ಒಂದೊಂದಾಗಿ ನೋಡೋಣ. ಲ್ಯಾಮಿನೇಟ್ ಮಾಡುವಾಗ ಕೋಲ್ಡ್ ಪ್ರೆಸ್ಸಿಂಗ್ ಮಾಡಿ 24 hours ಆದಮೇಲೆ ಈ ಭಾಗದಲ್ಲಿ ಕಟ್ಟಿಂಗ್ ಮಾಡ್ತಾರೆ. ಕಟ್ಟಿಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಲೈವ್ ಆಗಿ ನೋಡ್ಬೋದು. ಬನ್ನಿ ನಾವು ನೋಡೋಣ. ಸರ್ ಇಲ್ಲಿ ನಾವಲ್ಲಿ ಪೇಸ್ಟಿಂಗ್ ನೋಡಿದ್ವಲ್ಲ, ಅದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಬಂದು ಕಟ್ಟಿಂಗ್ ಇದು. ಸೊ ಇಲ್ಲಿ ನಮ್ದು ಏನಂದ್ರೆ ನಾವು ಎಲ್ಲ ಸಾಫ್ಟ್ವೇರ್ ಥ್ರೂನೇ ನಮ್ಮದು ಇನ್ಫಾರ್ಮೇಷನ್ ಪಾಸ್ ಆಗೋದು. ಇಲ್ಲಿಗೂ ಅಷ್ಟೇ ಇದೇನು ಕಟ್ಟಿಂಗ್ ಮಾಡಬೇಕು, ಯಾವ ಪ್ಯಾನಲ್ ಕಟ್ ಮಾಡಬೇಕು, ಯಾವ ಮಟೀರಿಯಲ್ ಕಟ್ ಮಾಡಬೇಕು ಅಂತ ನಮಗೆ ಆಪ್ಟಿಮೈಸ್ ಆಗಿರುತ್ತೆ. ಸೊ ಅದವ್ರು ಅದನ್ನು ತೊಗೊಂಡು ಅದ್ರದ್ದು ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾರೆ. ನಮ್ಮ ಯಾವ ಪ್ಯಾನೆಲ್ಲ ತೊಗೋಬೇಕು ಅಂದರೆ ಅಲ್ಲಿ ಲೇಬಲ್ ಹಾಕಿದ್ವಲ್ಲ, ಸೊ ಆ ಲೇಬಲ್ದು ನೇಮು ಇಲ್ಲಿ ಬರುತ್ತೆ ಆ್ಯಂಡ್ ಅದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಸೊ ದಟ್ ಇಲ್ಲಿ ಅವ್ರು ಯಾವ ಪ್ಯಾನೆಲ್ಲ ಕಟ್ ಮಾಡಬೇಕು ಪ್ರತಿಯೊಂದು ಇನ್ಫಾರ್ಮೇಷನು ಇದರಲ್ಲಿದೆ. ಮುಕುಂದ್ ಅವರೇ, ಇದು ಯಾವ ಥರ ಮಿಷಿನ್, ಇದು ಸ್ಪೆಷಾಲಿಟಿ ಏನು? ಸರ್ ಇದು ಬೆಸ್ಸಿ ಕಂಪ್ನಿದು ಬೀಮ್ಸಾ ಅಂತ ಕಟಿಂಗ್ ಮೆಷಿನ್ಸು. ಸೊ ಇದರಲ್ಲಿ 100% ನಾವು ಎಷ್ಟು ಅಕ್ಯುರೇಟಾಗಿ ಕೊಟ್ಟಿರ್ತೀವಿ ಸೊ ಅಷ್ಟು ಸೇಮ್ ಎಕ್ಸಾಕ್ಟಾಗಿ ಕಟಿಂಗ್ ಆಗುತ್ತೆ. ಇದರಲ್ಲೇನು ವೇರಿ ಆಗೋದಂತೆಲ್ಲ 1 mm ಅಥವಾ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಆಗಲಿ ಅಸೆಂಬ್ಲಿ ಮಾಡುವಾಗ ನಮಗೆ ವೇರಿ ಆದಾಗ ಸೊ ಗ್ಯಾಪಿಂಗ್ ಬರುತ್ತೆ. ಆ ಥರ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ಅಕ್ಯುರೇಟಿ ಕಟಿಂಗ್ ಇದೆ. 100% ಅಕ್ಯುರೇಸಿ ಅಂದರೆ ಇದಕ್ಕಿಂತ ಬೇರೆ ಮೆಷಿನ್ ಬರಲ್ಲ ಅಂತ ನಾನು ಹೇಳ್ತಾ ಇರೋದು. ನಾವು ಯೂಸ್ ಮಾಡ್ತಾ ಇರೋಲ್ಲಿ ಬೆಸ್ಟ್ ಮಿಷಿನ್ ಸರ್ ಒಟ್ಟಿನಲ್ಲಿ ನಾವು ತೊಗೊಂಡಿರೋಲ್ಲಿ. ಓಕೆ. ಸೊ ಈಗ ನಾವು ಯಾವುದೇ ಪ್ರಾಜೆಕ್ಟ್ ತಗೊಂಡ್ರು ಸರ್ ಕಟಿಂಗ್ ಆದಾಗ ಆಟೋ ಸ್ಟಿಕ್ಕರ್ ಜನರೇಟ್ ಆಗುತ್ತಿಲ್ಲ. ಸೊ ಹಾಗೆ ಯಾವ ಪೀಸ್ ಕಟಿಂಗ್ ಆಗ್ತಾ ಇದೆ ಆ ಸ್ಟಿಕ್ಕರೇ ಅದೇ ಸೈಜು. ಸೊ ನೋಡಿ ಫಾರ್ ಎಕ್ಸಾಂಪಲ್ ಸೊ ಇಲ್ಲೇ ಇದೆ, ಈ ಸ್ಟಿಕ್ಕರ್ ಜನರೇಟ್ ಆಗುತ್ತೆ. ಅಲ್ಲಿ ಏನು ಸೈಜ್ ಮೆನ್ಷನ್ ಆಗಿರುತ್ತದೆ 163.4 348.4. ಸೊ ಎಕ್ಸಾಕ್ಟ್ ಅಷ್ಟೇ ಇರ್ತದೆ, ಬೇರೆ ಇಲ್ಲ. ನಾವು ಇದರಲ್ಲಿ ಯಾರ ಕ್ಲೈಂಟ್ ನೇಮು ಅಥವಾ ಯಾವ ಮೆಟೀರಿಯಲ್ ಯಾವುದು ಸೊ ಎಲ್ಲ ಮೆನ್ಷನ್ ಆಗಿರುತ್ತೆ. ನಮಗೆ ಪೂಜಾ ಟಿವಿ ಯೂನಿಟ್ ಅಂತ ಒಂದು ಪ್ರಾಜೆಕ್ಟ್ ಹಾಕಿದ್ದಾರೆ. ಕಟಿಂಗ್ ಪ್ರಾಸೆಸ್ ಆದಾದ್ಮೇಲೆ ನಮ್ಮ ಮಿಷಿನಲ್ಲಿ ಲೋಡ್ ಮಾಡೋಕ್ಕೆ ಸ್ಕಿಪ್ಪರ್ ಮಿಷಿನ್ ನಮ್ಮದು ಲೋಡ್ ಮಾಡೋಕ್ಕೆ ನಾವು ಇಲ್ಲಿಂದ ಪ್ಯಾನಲ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಇಲ್ಲಿ ಸ್ಟಿಕ್ಕರ್ ಇಂದ ಗೊತ್ತಾಗುತ್ತಾ ಯಾವ? ಇಲ್ಲಿ ಸ್ಟಿಕ್ಕರ್ ಕಟಿಂಗ್ ಪ್ರಾಸೆಸಲ್ಲಿ ಕೊಟ್ಟಿರ್ತಾರೆ ಸರ್, ಸ್ಟಿಕ್ಕರ್ ಎಲ್ಲ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾವು ಇಲ್ಲಿ ಸಿಸ್ಟಮಲ್ಲಿ ಹಾಕ್ಬಿಟ್ಟು ನಮ್ಗೆ ಪ್ರೋಗ್ರಾಮ್ ಆಲ್ರೆಡಿ ಅಪ್ಲೋಡ್ ಮಾಡಿ ಇಡ್ತಾರೆ. ಅದು ಹಾಕ್ಬಿಟ್ಟು ನಾವು ಆಪ್ಟಿಮೈಸ್ ಮಾಡಿಕೊಂಡು ಆ ಮಿಷಿನಲ್ಲಿ ಲೋಡ್ ಮಾಡ್ತೀವಿ ಸರ್. ಈ ಮಿಷಿನ್ ನೀವೇ ಆಪರೇಟ್ ಮಾಡೋದಾ? ಹೌದು ಸರ್. ಏನು ಮಾಡುತ್ತೀವಿ ಮಿಷಿನ್? ಸರ್ ಈ ಮಿಷಿನಲ್ಲಿ ಸೈಡಲ್ಲಿ ಹೋಲ್ಸ್ ಎಲ್ಲ ಆಗುತ್ತೆ, ಆಮೇಲೆ ವರ್ಟಿಕಲ್ಗೆ ಹೋಲ್ಸ್ ಆಗುತ್ತೆ, ಬ್ಯಾಕ್ ಶೀಟ್ ಗ್ರೂ ಆಗುತ್ತೆ, ಸ್ಟ್ರಿಪ್ ಲೈಟ್ ಗ್ರೂ ಆಗುತ್ತೆ, ಎಲ್ ಕಟ್ ಪ್ರೋಗ್ರಾಮ್ ಎಲ್ಲ ಆಗುತ್ತೆ. ಒಟ್ಟು ಇಲ್ಲಿ ಅಂದರೆ ಅಸೆಂಬ್ಲಿಗೆ ಮಾಡೋಕ್ಕೆ ಈಸಿ ಆಗೋದಕ್ಕೆ ಇದು ಹೋಲ್ಸ್ ಎಲ್ಲ ಆಗುತ್ತೆ ಸರ್. ಈ ಮಿಷಿನ್ PAD ನಂಬರ್ ಕೊಟ್ಟಿರ್ತಾರೆ ನಮಗೆ, ಅದು ಸ್ಕ್ಯಾನ್ ಪ್ರಾಸೆಸ್ ಇರ್ತದೆ. ಅದು PAD ನಂಬರ್ ಚೆಕ್ ಮಾಡಿಬಿಟ್ಟು ನಾವು ಪೀಸ್ ನಾವು ವರ್ಕ್ ಲಿಸ್ಟ್ಗೆ ಹಾಕ್ಕೊಂಡ್ಬಿಡ್ತೀವಿ ಸರ್. ಪ್ರೋಗ್ರಾಮ್ ಲೋಡ್ ಆದ ತಕ್ಷಣ ಇಲ್ಲಿ ಮಿಷಿನಲ್ಲಿ 2 ಲೈಟ್ ಬ್ಲಿಂಕ್ ಆಗುತ್ತೆ ಸರ್. ಬ್ಲಿಂಕ್ ಆದ ತಕ್ಷಣ ಪ್ಯಾನಲ್ ಹಿಂಗೆ ಲೋಡ್ ಮಾಡಬೇಕು. ನೋಡ್ಬೋದು ಹೋಲ್ಸ್ ಎಲ್ಲ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಹಾಗೆ ಇಲ್ಲಿ ಎಲ್ಲ ಹೋಲ್ಸ್ ನೋಡ್ಬೋದು. ದರ್ಶನ್ ಅವರೇ, ಏನು ಮಿಷನ್ ಇದು?
ಸರ್ ಇದು CNC ಮಿಷಿನ್ ಇದು ಡಿಸೈನ್ಗಳೈತೆ ಎನಿ ಡಿಸೈನು ಮತ್ತು ಆ ಗಣಪತಿ ಮತ್ತು ಈ ಡಿಸೈನ್ಗಳು ಇನ್ನೂ ಸುಮಾರು ವೆರೈಟಿಯಾಗಿ ಡಿಸೈನ್ ಎಲ್ಲ ಮಾಡುತ್ತೆ. ಓಕೆ, ಅಂದರೆ ಆ ಗಣಪತಿ ಹಾಂ ಸ್ಲಿಪ್ ಪ್ಲೇಟ್ಗಳು ಹಾಂ ಮತ್ತು ಇದು ಡಿಸೈನು ನೋಡಿ ಈ ಥರ ಹೋಲ್ಸ್ ಆಗುತ್ತೆ. ಪ್ರೋಗ್ರಾಮ್ ಹಾಕಿದ್ರೆ ಅಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಆ ಥರ ಹೋಲ್ಸ್ಗಳಾಗುತ್ತೆ. ಯಾವ ಪ್ರೋಗ್ರಾಮ್ ನೀವು ಹಾಕಿರ್ತಾರೆ ಆ ಥರ ಹೋಲ್ಸ್ಗಳಾಗುತ್ತೆ. ಸುಧಾ ಅವ್ರೆ ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟ್ ಇಲ್ಲಿ ಸುತ್ತ ಎಜ್ ಬೈಂಡಿಂಗ್ ಅಂತ ಬರುತ್ತೆ. ಎಜ್ ಬೈಂಡಿಂಗ್ ಹಾಕ್ಬೇಕು. ಇಲ್ಲಿ ಹೋಲ್ ಇದೆಯಲ್ಲ, ಇದು 4 ಸೈಡ್ ಎಜ್ ಬೈಂಡಿಂಗ್ ಬರುತ್ತೆ. ನಮ್ಗೆ ಇಲ್ಲಿ ಸ್ಟಿಕ್ಕರ್ ಅಲ್ಲಿ ಕೊಟ್ಟಿರ್ತಾರೆ 0.8 22 mm 0.8 ಅಂತ. ನಾವು ಅಲ್ಲಿ ಕಲರ್ದು ನಮ್ಮ ಹತ್ರ ಬೀಡಿಂಗ್ ಆಲ್ರೆಡಿ ಇದೆ, ಕಲರ್ ಮ್ಯಾಚ್ ಮಾಡ್ಕೊಂಡು ಕಲರ್ ಮ್ಯಾಚ್ ಮಾಡ್ಕೊಂಡು. ಇಷ್ಟು ದೊಡ್ಡ ಮಿಷನ್ ನೀವು ಒಬ್ಬರೇ ಆಪರೇಟ್ ಮಾಡ್ತೀರಾ? ಇಷ್ಟು ಏನು ಇಬ್ಬರು ಇರ್ತೀವಿ. ಇದು ನಮ್ದು ರೋಲು, ಎಜ್ ಬೈಂಡಿಂಗ್ ರೋಲು. ಇಲ್ಲಿ 0.8 1.3 ಅಂತ ಬರುತ್ತೆ. ಹೌದು, ಹಾಂ, ಕಂಪ್ನಿಯಿಂದನೇ ಬರೋದು. ಹಾಂ, ನಾವು 0.8 ಸೆಟ್ ಮಾಡಿರ್ತೀವಿ ಮಿಷಿನಲ್ಲಿ. ಇಲ್ಲಿ ಗ್ಲೂ ಇರುತ್ತೆ, ಗ್ಲೂ ಮಿಲ್ಟ್ ಆಗಿರುತ್ತೆ. ಅದು ಇಲ್ಲಿಗೆ ಸ್ಟಿಕ್ ಆಗಿ ಪೀಸ್ಗೂ ಸ್ಟಿಕ್ ಆಗುತ್ತೆ. ಪೀಸಿಂದ ಇದು ಎಜ್ ಬೈಂಡಿಂಗ್ ಅಂಟುತ್ತೆ. ಹಂಗಾರೆ ನೀವು ಕೈ ಗಲೀಜು ಮಾಡ್ಕೊಳ್ಳೋದು ಏನೂ ಇಲ್ಲ, ಏನು ಅವಶ್ಯಕತೆ ಇಲ್ಲ. ಗ್ಲೂ ಅಲ್ಲಿ ಹಾಕುತ್ತೆ, ಅದು ಮಿಲ್ಟ್ ಆಗಿ ನಮಗೆ ಮಿಷಿನಲ್ಲೇ ಇದಾಗುತ್ತೆ. ನಾವು ಕೈಲೇನು ಅಂತ. ಮತ್ತೆ ಪೀಸ್ ಥಿಕ್ನೆಸ್ಸು ನಮ್ಗೆ ಏನಿರುತ್ತೆ ಅದನ್ನ ನಾವು ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡಿರ್ತೀವಿ. 18 mm 18 ಅಂತಾನೆ ಸೆಟ್ ಮಾಡ್ಕೊತೀವಿ. 0.8 ಇಲ್ಲಿ ಆನ್ ಮಾಡ್ಬಿಟ್ಟು 4 ಸೈಡ್ ಇರುತ್ತೆ. ಫಸ್ಟು ಈ ಸೈಡ್ ಹಾಕೊಳ್ತೀವಿ. ಸರ್, ಈ ಪೀಸ್ಗೆ ಈಗ ಸಪ್ಲಿಮೆಂಟ್ರಿ ಆದ್ಮೇಲೆ ನಮ್ಗೆ ಎಜ್ ಬೈಂಡಿಂಗ್ ಅಂತ ಬರುತ್ತೆ. ಈಗ 4 ಸೈಡ್ ಎಜ್ ಬೈಂಡಿಂಗ್ ಆಗ್ಬೇಕಿತ್ತು. ನಾನು 4 ಸೈಡ್ ಬೀಡಿಂಗ್ ಕ್ಲಿಯರ್ ಮಾಡಿದ್ದೀನಿ. ಈಗ ಅಸೆಂಬ್ಲಿಗೆ ಹೋಗುತ್ತೆ. ಇದು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗುತ್ತೆ. ರಾಧಾ ಅವರೇ ನೆಕ್ಸ್ಟ್ ಏನು ಮಾಡ್ತೀರಾ ಇದನ್ನ? ಸರ್, ಇವಾಗ ಬೀಡಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಅಸೆಂಬ್ಲಿಗೆ ಬರುತ್ತೆ ನಮಗೆ. ಇದಕ್ಕೆ ಹಾರ್ಡ್ವೇರ್ ಹೊಡೆದು ಅಸೆಂಬ್ಲಿ ಮಾಡ್ತೀವಿ. ಈಗ ಅಸೆಂಬ್ಲಿ ಮಾಡುವಂತ ಏರಿಯಾಗೆ ನಾವು ಹೋಗ್ತಾ ಇರೋದು. ಈಗ ಇದು ಬಾಟಮ್ ಪೀಸ್ ಅಂತ ಅನ್ಕೊಳ್ಳಿ. ಇದನ್ನ ತಗೊಂಡಿದ್ದೀನಿ. ಇದನ್ನ ಅಸೆಂಬ್ಲಿ ಮಾಡಬೇಕು ಅಂದರೆ ನಮಗೆ ಮೇನ್ ಇದಕ್ಕೆ ಬೇಕಾಗಿರೋ ಮೆಟೀರಿಯಲು ಒಂದು ಡುವೆಲ್ಸು, ಮತ್ತು ಒಂದು ಕ್ಯಾಮ್ಸ್ ಬರುತ್ತೆ, ಮತ್ತು ಒಂದು ಮಿನಿ ಫಿಕ್ಸು, ಮತ್ತು ಒಂದು ಬುಷ್ ಬರುತ್ತೆ ಸರ್. ಇದನ್ನು ನಾವು ಸುತ್ತಿಗೆ ತಗೊಂಡು ಇದಕ್ಕೆ ಹಾಕ್ತೀವಿ. ಈ ಥರ ಹೊಡೆದು ಇದನ್ನು ಇದಕ್ಕೆ ಲಾಕ್ ಮಾಡ್ತೀವಿ. ಈ ಥರ ಲಾಕ್ ಆಗುತ್ತೆ ಸರ್. ಇದು ಸ್ಕ್ರೂ ಡ್ರೈವರಲ್ಲಾದರೂ ಮಾಡ್ಬೋದು, ಇಲ್ಲ ಸ್ಕ್ರೂ ಮಿಷಿನಲ್ಲಾದರೂ ಮಾಡ್ಬೋದು. ಈ ಥರ ಬರುತ್ತೆ. ಈಗ ಇದ್ರದ್ದು ಪೀಸಲ್ಲಿ ಇದನ್ನೇ ಸ್ಯಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ಇದೇನಾಗುತ್ತೆ ಅಂದರೆ ಇದೆಯಲ್ಲ ಮಾರ್ಕಿಂಗ್, ಇದು ಹಾಲೋ ಮಾರ್ಕ್ ಅಂತ ಬರುತ್ತೆ. ಇದು ಏನು ಮಾರ್ಕ್? ಇದು ಹಾಲೋ ಮಾರ್ಕ್ ಅಂತ ಬರುತ್ತೆ. ಇದು ಈಗ ಕೂತಿದೆ ಸರ್. ಇದು ಈಗ ಇದು ಲಾಕ್ ಆಗುತ್ತೆ ಈ ಥರ. ಈಗ ಫುಲ್ ಲಾಕ್ ಆಗಿದೆ. ಈಗ ನಾವು ಇದನ್ನ ರಿಮೂವ್ ಮಾಡ್ಕೋಬೇಕು. ಈಗ ನಾವು ರಿಮೂವ್ ಮಾಡ್ಕೊಂಡು ಬೇರೆ ಕಡೆ ಶಿಫ್ಟಿಂಗ್ ಮಾಡ್ಕೋಬೇಕು. ಹಂಗಿದ್ದಾಗ ಏನಾಗುತ್ತೆ, ಇದನ್ನ ಮತ್ತೆ ಓಪನ್ ಮಾಡ್ಬೋದು ನಾವು. ಈ ಥರ ಓಪನ್ ಮಾಡಿ ರಿಮೂವ್ ಮಾಡ್ಕೋಬೋದು. ಆಗ ಇದು ಪೀಸ್ ಏನು ಬರುತ್ತೆ ಈ ಥರ ನಾವು ಬೇರೆ ಕಡೆ ಶಿಫ್ಟ್ಮೆಂಟ್ ಮಾಡ್ಕೋಬೋದು. ಮತ್ತೆ ಪುನಃ ನಾವು ಅಲ್ಲಿಗೆ ಹೋದಾಗ ಸೇಮ್ ಇದೇ ಥರ ಅಸೆಂಬ್ಲಿ ಮಾಡ್ಕೋಬೋದು. ಹಾಗಿದ್ರೆ ಒಂದ್ಸರಿ ಫಿಕ್ಸ್ ಮಾಡಿದ್ರು ಮತ್ತೆ ತೆಗೆದು ಬೇರೆ ಕಡೆ ರೀಲೊಕೇಟ್ ಮಾಡಿ ಅಲ್ಲೂ ಫಿಕ್ಸ್ ಮಾಡ್ಕೊಬೋದು. ಅದು ಎಷ್ಟೇ ತುಂಬಾ ದೊಡ್ಡ ವಾರ್ಡ್ರೋಬ್ ಆಗ್ಬೋದು, ಕಾರ್ಟ್ಸ್ ಆಗ್ಬೋದು, ಟೇಬಲ್ ಆಗ್ಬೋದು, ನಮ್ಮದು ಸೇಮು ಮೆಟೀರಿಯಲ್ ಇದೇ ಥರ ಬರುತ್ತೆ. ಆಗ ಈ ಥರ ನಾವು ಇಲ್ಲಿ ಅಸೆಂಬ್ಲಿ ಮಾಡ್ತೀವಿ. ಸೈಟಲ್ಲಿ ವಿತ್ ಅವ್ರು ಒಳಗಡೆ ಹೋಗೋಕ್ಕೆ ಡೋರ್ಸ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದಾಗ ನಾವು ಈ ಥರ ರಿಮೂವ್ ಮಾಡ್ಕೋತೀವಿ. ಮತ್ತೆ ಅವರು ಯಾವ ಪ್ಲೇಸ್ ಕೇಳ್ತಾರೆ ಆ ಪ್ಲೇಸ್ಗೆ ಮತ್ತೆ ಇದೇ ಥರ ಫಿಕ್ಸ್ ಮಾಡ್ತೀವಿ. ನಿಮ್ಮ ಕಡೆಯಿಂದನೇ ಮಾಡ್ತೀವಿ, ನಮ್ಮ ಕಡೆಯಿಂದನೇ ಮಾಡ್ತೀವಿ. ಮತ್ತೆ ಅವರು ಈ ಥರ ನಾವು ಇಲ್ಲಿ ಮಾಡೋದೇನು ಬೇಕಾಗಿಲ್ಲ, ನಮಗೆ ಡೈರೆಕ್ಟ್ ಸೈಟಲ್ಲೇ ಫಿಕ್ಸ್ ಮಾಡಿಕೊಡಿ ನಾವು ಹೇಳೋ ಇದಕ್ಕೆ ಅಂತ ಅವ್ರು ಹೇಳಿದಾಗ ನಾವೇನು ಮಾಡ್ತೀವಿ, ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ. ಈ ಥರ ಪೇಪರ್ ಇಟ್ಕೊಂಡು ನೀಟಾಗಿ ಈ ಥರ ಅದು ಲೋಡಿಂಗ್ ಮಾಡಿದಾಗ ಕ್ರಾಚಸ್ ಆಗಬಾರ್ದಲ್ಲ ಪೀಸು. ಅದು ಸೈಟ್ಗೆ ಹೋಗಿ ಲೋಡ್ ಆಗಿ ಮತ್ತೆ ಪುನಃ ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಆಗಿ ನಾವು ಅದು ಫಸ್ಟ್ ಫ್ಲೋರ್ ಆಗ್ಬೋದು, ಸೆಕೆಂಡ್ ಫ್ಲೋರ್ ಆಗ್ಬೋದು. ಈಗ ಶಿಫ್ಟ್ಮೆಂಟ್ ಮಾಡಬೇಕಲ್ಲ ಮೇಲ್ಗಡೆ, ಮಾಡಬೇಕಾದ್ರೆ ಅದು ಏನು ಡ್ಯಾಮೇಜ್ ಆಗಬಾರ್ದು ಮತ್ತು ಕ್ರಾಚಸ್ ಆಗಬಾರ್ದು ಅಂತ ಈ ಥರ ಪೇಪರ್ ಹಾಕಿ ನೀಟಾಗಿ
ಇಲ್ಲಿಂದ ಎಲ್ಲಿ ತನಕ ಬೇಕಾದರೂ ಬೆಂಗಳೂರು ತನಕ ಹೋಗುತ್ತೆ ಮೆಟೀರಿಯಲ್ ಇಲ್ಲಿಂದ ನಮ್ಮದು. ಅಲ್ಲಿ ತನಕ ಹೋದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಇದು ಇದೇ ಥರ ಇರುತ್ತೆ. ಈಗ ನಾವು ಏನು ಪ್ಯಾಕ್ ಮಾಡಿರ್ತೀವಿ ಅದು ನಾವು ಅಲ್ಲಿ ಹೋಗಿ ಓಪನ್ ಮಾಡೋ ತನಕ ಅಷ್ಟೇ ಸೇಫ್ಟಿಯಾಗಿ ಅಷ್ಟೇ ನೀಟಾಗಿರುತ್ತೆ. ನೆಕ್ಸ್ಟ್ ಗ್ಲಾಸ್ ಮೇಲೆ ಪ್ರಿಂಟ್ ಮಾಡುವಂಥ ಒಂದು ಪ್ರೋಸೆಸ್ ಇಲ್ಲಿ ನೋಡ್ಬೋದು. ಯಾವುದೇ ರೀತಿಯಾದ ಗ್ಲಾಸ್ ಇರಲಿ ಅಥವಾ ಪ್ಲೇನ್ ಗ್ಲಾಸ್ ಆಗಲಿ ಅಥವಾ ಡಿಸೈನ್ ಗ್ಲಾಸ್ ಆಗಲಿ, ಪ್ಲೇನ್ ಗ್ಲಾಸಲ್ಲಿ ತುಂಬ ನೀಟಾಗಿ ಬರುತ್ತಂತೆ. ಗ್ಲಾಸ್ ಮೇಲೆ ಪ್ರಿಂಟ್ ಮಾಡುವಂಥ ಪ್ರೋಸೆಸ್ಸು ನಮಗೆ ಮೀನಾ ಅವರು ತೋರಿಸ್ಕೊಡ್ತಾರೆ. ಫಸ್ಟ್ ಇಲ್ಲಿ ಗ್ಲಾಸ್ದು ಪೆಂಟ್ ಇದು ಡಿಸೈನಿಂಗ್ ನಮಗೆ ಪೆನ್ ಡ್ರೈವಲ್ಲಿ ಹಾಕ್ಕೊಟ್ಬಿಡ್ತಾರೆ. ಪೆನ್ ಡ್ರೈವಲ್ಲಿ ಹಾಕ್ಕೊಟ್ಟಾದ್ಮೇಲೆ ನಾವು ಅದು ಸೈಜ್ ನೋಡ್ಬಿಟ್ಟು ಗ್ಲಾಸ್ ಆ ಮಿಷಿನಲ್ಲಿ ಇದು ಮಾಡಬೇಕು. ಅಲ್ಲಿ ಕೀಸ್ ಎಲ್ಲ ಇರ್ತದೆ ಸರ್. ಇದು ನಮ್ಗೆ ಬೇಕಾಗಿರೋದು ಕಲರ್ದು ಕೀಸ್ ಇರ್ತದೆ. ಆ ಕೀಸ್ ಎಲ್ಲ ಓಪನ್ ಮಾಡಿಬಿಟ್ಟು ಮಿಷಿನ್ ಒಂದ್ಸರಿ ಕ್ಲೀನಿಂಗ್ ಮಾಡಿಬಿಟ್ಟು ನಾವು ಗ್ಲಾಸ್ ಪ್ರಾಸೆಸ್ಗೆ ಇದು ಇಲ್ಲೇ ಮೆಷರ್ಮೆಂಟ್ ಇದೆ, ಅದಕ್ಕೆ ಇಲ್ಲಿ ಮೆಷರ್ಮೆಂಟಲ್ಲಿ ಗ್ಲಾಸ್ ನಾವು ಮಡಗ್ಬಿಡ್ತೀವಿ. ಮಡಗಾದ್ಮೇಲೆ ಅಲ್ಲಿ ಕಂಪ್ಯೂಟ್ರಲ್ಲಿ ಇದು ಕೊಟ್ಟಿರ್ತಾರೆ, ಡಿಸೈನಿಂಗ್ ಕೊಟ್ಟಿರ್ತಾರೆ. ನಾವು ಆ ಸೈಜ್ ಗ್ಲಾಸ್ ಸೈಜ್ ನೋಡ್ಬಿಟ್ಟು ಅದು ಪ್ರಿಂಟ್ ಮಾಡೋಕ್ಕೆ ಕನ್ಫರ್ಮ್ ಕೊಟ್ಬಿಟ್ಟು ಸ್ಟಾರ್ಟ್ ಪ್ರಿಂಟ್ ಕೊಟ್ಬಿಡ್ತೀವಿ. 8x4 ಸೈಜ್ವರೆಗೂ ಗ್ಲಾಸಲ್ಲಿ ಪ್ರಿಂಟ್ ಮಾಡ್ಬೋದು. ಸೊ ಪ್ರಿಂಟಿಂಗ್ ನಡೀತಾ ಇದೆ ಅನ್ಸುತ್ತೆ. ನೋಡೋದು ಎಷ್ಟು ಸುಂದರವಾಗಿ ಬಂದಿದೆ ಅಂತ. ಓಕೆ, ಸೊ ಕಸ್ಟಮರ್ ಯಾವ ಫೋಟೋ ಕೊಡ್ತಾರೆ ಅದನ್ನೇ ಅವ್ರು ಪ್ರಿಂಟ್ ಹಾಕ್ಸೋದು. ಸೊ ಒಳ್ಳೆ ಕ್ವಾಲಿಟಿ ಫೋಟೋಸ್ ಕೊಟ್ಟರೆ ಪ್ರಿಂಟ್ ಆಗಿ ಬರುವಂಥ ಫೋಟೋ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಚಂದನ ಅವರೇ, ಈ ಫೋಟೋ ಪ್ರಿಂಟ್ ಏನಿದೆ ನಾವು ಎಲ್ಲೆಲ್ಲಿ ಯೂಸ್ ಮಾಡೋದು ಸರ್? ನಾವು ಬೇಸಿಕಲಿ ಇದನ್ನು ವಾರ್ಡ್ರೋಬ್ ಶಟರ್ಸಿಗೆ ಯೂಸ್ ಮಾಡ್ತೀವಿ. ಕಿಚನ್ ವಾಲ್ ಪ್ಯಾನಲಿಂಗ್ ಥರ, ವಾಲ್ ಟೈಲ್ ಥರ ಯೂಸ್ ಮಾಡ್ತೀವಿ. TV ಯೂನಿಟ್ಸ್ಗಳಿಗೆ ಆಲ್ಸ್ ಡಿಸ್ಪ್ಲೇಸ್ ಯಾವ್ದ್ಯಾವ್ದು ನಮಗೆ ಬೇಕು ಅನ್ನತ್ತೆ ಅದೆಲ್ಲ ಯೂನಿಟ್ಗಳಿಗೂ ಹೈಲೈಟಿಂಗ್ ಪಾರ್ಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಪೂಜಾ ಯೂನಿಟ್ ಬ್ಯಾಕ್ ಪ್ಯಾನಲ್ ಥರನೂ ಯೂಸ್ ಮಾಡ್ಕೋಬೋದು. ಚೇತನ್ ಅವರೇ, ಇಷ್ಟೊತ್ತು ನಾವು ಪ್ರೊಡಕ್ಷನ್ ಹೆಂಗ್ ನಡೀತಾ ಇದೆ ಎಲ್ಲ ನೋಡಿದ್ವಿ. ಈಗ ಒಂದು ಕ್ಲೈಂಟ್ ಜಾಗದಲ್ಲಿ ಧೂಳಿಲ್ದೆ ಶಬ್ದ ಇಲ್ಲದೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅದೊಂದು ಸ್ವಲ್ಪ ನನಗೆ ತೋರಿಸ್ಕೊಡ್ತೀರಾ? ಹೌದು ಸರ್, ಈಗ ನಮ್ದು ಎಲ್ಲ ಪ್ರೊಡಕ್ಷನ್ ಆಗಿ ಬಂದಿರುತ್ತೆ ನೋಡಿ. ನಮ್ದು ಎಲ್ಲ ಫಿಕ್ಸಿಂಗ್ಗೆಲ್ಲ ಈ ತರ ಎಲ್ಲ ಬುಷಸ್ ಎಲ್ಲ ಹೊಡೆದಿರ್ತೀವಿ. ಸೊ ನಮ್ದು ಕಟಿಂಗ್ ಆಗ್ಲಿ, ಸೊ ಹೋಲ್ ಮಾಡೋದಾಗ್ಲಿ ಏನೂ ಇರಲ್ಲ ನಮ್ದು. ಕಸ್ಟಮರ್ ಜಾಗದಲ್ಲಿ ಏನೂ ಇರಲ್ಲ. ಸೊ ನಮ್ಗೆ ಏನ್ ಮಾಡುತ್ತೆ, ಇದೆಲ್ಲ ಪ್ರೋಗ್ರಾಮಿಂಗ್ ಮಾಡಿ ಡ್ರಾಯಿಂಗ್ ಕೊಟ್ಟು ಕಟ್ ಲಿಸ್ಟ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ಸ್ಟಿಕ್ಕರಿಂಗ್ ಇರುತ್ತೆ. ಸೊ ನಾವ್ ಏನ್ ಮಾಡ್ತೀವಿ, ಆ ಸ್ಟಿಕ್ಕರ್ ಪ್ರಕಾರ ಅದ್ರದ್ದು ವರ್ಟಿಕಲ್ಸ್ ಯಾವ್ದು, ಟಾಪ್ ಬಾಟಮ್ಸ್ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ತಗೊಂಡು ನಾವು ಅದಕ್ಕೆ ಈಗ ನಮ್ಮ ಹುಡುಗರು ಸ್ಟಾರ್ಟ್ ಮಾಡ್ತಾರೆ ಅಸೆಂಬ್ಲಿ. ಹೆಂಗ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್. ನೋಡಿ, ಈಗ ಒಂದು ಕಾಟದು ಸೈಡ್ ಟೇಬಲ್ ಮಾಡ್ತಾ ಇದಾರೆ. ಈಗ ಇದು ನೋಡಿ, ಒಂದು ವರ್ಟಿಕಲ್ ಇದು ಇಲ್ಲಿ ಮೆನ್ಷನ್ ಆಗಿದೆ ನಮ್ಗೆ, ಸೈಡ್ ವರ್ಟಿಕಲ್ ಅಂತ. ಸೊ ಅದಕ್ಕೆ ಈಗ ಬಾಟಮ್ ಫಿಕ್ಸ್ ಮಾಡೋಕ್ಕೋಸ್ಕರ ಅದು ಮಿನಿ ಫಿಕ್ಸ್ ಸ್ಕ್ರೂ ಅಂತ ಬರುತ್ತೆ ಸರ್. ಇದಾಗ್ತಾ ಇದ್ದಾರೆ ಇವಾಗ. ಓಕೆ, ಸೊ ನೋಡಿ, ಈಗ ಮ್ಯಾನ್ಯುವಲ್ ಆಗಿ ಯಾರೇ ಮಾಡಿದ್ರು ಇದಕ್ಕೆಲ್ಲ ಮಾರ್ಕ್ ಹಾಕಿ ಹೋಲ್ ಹಾಕಿ ಸ್ಕ್ರೂ ಮಾಡ್ತಾರೆ. ಸೊ ಇದು ನಮ್ದು ಈಸಿ ಫಿಟ್ಟಿಂಗ್ಸ್. ಇದು ಮಾಡುತ್ತೆ, ಇದು ಹಾಕ್ಬಿಟ್ಟು ವರ್ಟಿಕಲ್ ಹಾಕಿದ್ರೆ ಫಿಕ್ಸ್ ಆಗ್ಬಿಡುತ್ತೆ ನಮಗೆ. ಸೊ ಶಬ್ದನೂ ಇಷ್ಟೇ ಬರೋದು? ಇಷ್ಟೇ ಶಬ್ದ ಬರೋದು ಸರ್. ನೋಡಿ, ಶಬ್ದ ಇಷ್ಟೇ ಬರೋದು. ಇದು ಡಸ್ಟ್ ಆಗುವಂಥ ಕೆಲಸನೂ ಏನೂ ಇಲ್ಲ ಇಲ್ಲಿ. ಈಗ ನೀವು ಪ್ರೊಡಕ್ಷನಲ್ಲಿ ಏನು ನೋಡಿದ್ರಿ ಸರ್, ಅದೇ ಥರ ನೋಡಿ, ಎಲ್ಲ ಸೈಜ್ ಕಟಿಂಗ್ ಆಗಿರುತ್ತೆ, ಎಡ್ಜ್ ಬಿಡಿಂಗ್ ಆಗಿರುತ್ತೆ. ಸೊ ನಾವು ಮ್ಯಾನ್ಯುವಲ್ ಆಗಿ ಏನೂ ಕೂಡ ಮಾಡಲ್ಲ ಸರ್. ಎಲ್ಲ ಮಿಷಿನ್ ಏನು ಮಾಡಿಕೊಟ್ಟಿರುತ್ತೆ ಅದೇ ಪ್ರಕಾರ ನಾವು ಅಸೆಂಬ್ಲಿ ಮಾಡ್ತೀವಿ. ಕೆಲವೊಂದ್ಸಲ ಬರೀ ಸ್ಕ್ರೂ ಡ್ರೈವರ್ ಇದ್ರೆ ಸಾಕು ಸರ್, ನಮಗೆ ಬರೀ ಒಂದು ಸ್ಕ್ರೂ ಡ್ರೈವರಲ್ಲಿ ಕೆಲಸ ಆಗ್ಬಿಡುತ್ತೆ. ನೋಡಿ ಸರ್, ಈಗ ಅದು ರೈಟ್ ವರ್ಟಿಕಲ್ ಆಯಿತು. ಈಗ ಒಂದು ಲೆಫ್ಟ್ ವರ್ಟಿಕಲ್ ಹಾಕ್ತಾರೆ, ಒಂದು ಬಾಟಮ್ ಹಾಕಿದ್ದೀವಿ. ಸೊ ಅದ್ರ ಪ್ರಕಾರನೇ ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರ್ ನೋಡ್ಕೊಂಡು ಹಂಗೆ ಮಾಡ್ತೀವಿ ನಾವು. ಸೊ ಇದು ಮಿಡಲ್ ಫಿಕ್ಸಡ್ ಸೆಲ್ಫ್ ಅಂತ ಇದು. ಈ ಥರ ಮಾಡಿದ್ರೆ ಸ್ಟ್ರೆಂತ್ ಮತ್ತು ಬಾಳಿಕೆ ಯಾವ ಥರ ಸರ್? ಸ್ಟ್ರೆಂತ್ ಬರುತ್ತೆ ಸರ್. ಇದು ತುಂಬ ಸ್ಟ್ರೆಂತ್ ಬರುತ್ತೆ. ನೀವು ಮಾಮೂಲಿ ಏನೇ ಮಾಡಿದ್ರು ಇದು ಸ್ಟ್ರೆಂತ್ ಆಗಿದ್ದೇ ಇರುತ್ತೆ ಸರ್ ಇದು. ಮತ್ತೆ ಇದು ನಾವು ಈಗ ಸರ್, ಈಗ ಇಷ್ಟೇ ಒಬ್ಬ ಕಾರ್ಪೆಂಟರು
ಈಗ ಈ ಟೇಬಲ್ ಮಾಡ್ಲಿಕ್ಕೆ ಎಷ್ಟು ನಿಮಿಷ ತಗೋತೋ ಇಷ್ಟೇ ಸರ್ ಕೆಲಸ ನಮ್ಮದು. ಓಕೆ. ಸೊ ಎಲ್ಲ ತುಂಬ ಬೇಕಾಗುತ್ತೆ. ಇದೇನು ಪ್ರೊಸೆಸ್ ಇದೆ, ಸೊ ನಿಮ್ಮ ದೊಡ್ಡದು ವಾರ್ಡ್ರೂಫ್ ಆಗಲಿ ಕಿಚನ್ ಆಗಲಿ ಎಲ್ಲ ಸೇಮ್ ಇದೇ ಥರ ಮಾಡ್ತೀವಿ ನಾವು. ಈಗ ನೋಡಿ ಚಾನಲ್ಸ್ಗೂ ಕೂಡ ನಾವು ಮಾರ್ಕಿಂಗ್ ಏನು ಹಾಕಲ್ಲ ಸರ್. ಸೊ ಅಲ್ಲಿ ಏನಾಗಿರುತ್ತೆ, ನಮ್ಮ ಪ್ರೋಗ್ರಾಮಿಂಗ್ ಏನು ಮಾಡಿರ್ತಾರೆ ನೋಡಿ, ಇಲ್ಲಿ ಅದೇ ಥರ ಅದಕ್ಕೂ ಹೋಲ್ ಬಿದ್ದಿರುತ್ತೆ. ಸೊ ನಾವು ಜಸ್ಟ್ ಆ ಹೋಲ್ಗೆ ಸ್ಕ್ರೂ ಹಾಕ್ಬಿಡ್ತೀವಿ. ಸೊ ನಾವು ಟೇಪ್ ಹಾಕಿ ಮಾರ್ಕ್ ಹಾಕೋದು ಅವೆಲ್ಲ ಏನಿಲ್ಲ. ನಾವು ಪೆನ್ ಮಾರ್ಕ್ ಕೂಡ ಬೀಳಲ್ಲ ನಮ್ಮದು. ನೋಡಿ ಇದು ಡ್ರಾಯರ್ ಸರ್. ಇದು ಈ ಡ್ರಾಯರ್ಗೆ ಎಲ್ಲ ಇದು ಬಾಟಮ್ ಶೀಟ್ ಹಾಕ್ಲಿಕ್ಕೂ ಕೂಡ ಗ್ರೂ ಆಗಿರುತ್ತೆ. ಸೊ ಈ ಗ್ರೂ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಸರ್. ಅದಕ್ಕೂ ನಾವು ಏನು ಎಕ್ಸ್ಟ್ರಾ ಸ್ಕ್ರೂ ಮಾಡೋದಾಗ್ಲಿ ಏನೂ ಆಗಲ್ಲ ಇದು. ಓಕೆ. ಏನಾಗ್ತಾರೆ ಸರ್? ಇದು ಅದು ಚಾನಲ್ಗೆ ಹೋಲ್ಡರ್ ಸರ್ ಇದು. ಅದೇ ನೋಡಿ ಕೇವಲ 8 ನಿಮಿಷದಲ್ಲಿ ಇದೊಂದು ಸೈಡ್ ಟೇಬಲ್ ಆಗಿದೆ. ಈಗ ಒಬ್ಬ ಕಾರ್ಪೆಂಟರು ಒಂದು ಸೈಟಲ್ಲಿಗೆ ಹೋದ್ರೆ ಇಷ್ಟೇ ನಿಮಿಷ ತಗೊಳ್ಳೋದು ಸರ್. ಸೊ ಸೌಂಡು ಇರಲ್ಲ, ಡಸ್ಟು ಇರಲ್ಲ. ಹೌದು. ಮತ್ತೆ ಇದು ಡಿಸ್ಮ್ಯಾಂಟಲ್ ಮಾಡಿ ಬೇರೆ ಕಡೆ ಎಲ್ಲ ತಗೊಂಡೋಗ್ಬೋದು ಸರ್. ಎಷ್ಟು ಸರಿ ಹತ್ರ ಮಾಡ್ಬೋದು? ಆ ಥರ ಏನಾದ್ರು ಇದೆಯಾ? ನೀವು ಎಷ್ಟು ಸಲ ಬೇಕಾದ್ರೂ ಬಿಚ್ಚಿ ಎಷ್ಟು ಸಲ ಬೇಕಾದ್ರೂ ಹಾಕ್ಬೋದು ಸರ್. ಕೆಲವು ಕಡೆ ತಗೊಂಡ್ರೆ ಹೇಳ್ತಾರೆ 1-2 ಸರಿ ಅಂತಾರೆ. ನಿಮ್ದು ಆ ಥರ ಏನಾದ್ರು ಇದೆಯಾ? ಆ ಥರ ಏನಿಲ್ಲ ಸರ್. ಈಗ ನೀವೇ ನೋಡಿದ್ರಿ, ಈಗ ಮತ್ತೆ ಬಿಚ್ಚಿ ಮತ್ತೆ ಹಾಕ್ಬೋದು. ಸೊ ಏನು ಡ್ಯಾಮೇಜಸ್ ಆಗಲ್ಲ, ಏನೂ ಆಗಲ್ಲ. ಸೊ ಹೆಂಗಿದೆ ಹಂಗೆ ಇರುತ್ತೆ. ಈಗ ಇದು ಎಷ್ಟು ಸಿಂಪಲ್ ಆಗಿ ನೀವು ತೋರಿಸ್ಕೊಡ್ತಾ ಇದ್ದೀರಾ. ಹಾಗಂದ್ರೆ ನಿಮ್ಮ ಸಹಾಯ ಇಲ್ಲದೆ ನಾವೇ ಯಾರನ್ನ ಕರೆಸಿ ಮಾಡಬಹುದಾ? ಖಂಡಿತ ಸರ್. ಅದು ಒಂದ್ಸಲ ನೋಡಿದ್ರೆ ಯಾರು ಅದನ್ನ ಯಾರು ಬೇಕಾದ್ರೂ ಬಿಚ್ಚಬಹುದು ಸರ್. ಬಿಚ್ಚಿ ಒಂದು ಸ್ಕ್ರೂ ಡ್ರೈವರ್ ಇದ್ರೆ ಸಾಕು, ಬಿಚ್ಕೊಂಡು ಮತ್ತೆ ತಗೊಂಡೋಗಿ ಫಿಟ್ ಮಾಡ್ಕೋಬಹುದು. ಓಕೆ. ಚೇತನ್ ಅವರೇ, ಇದಕ್ಕೆ ಇಷ್ಟೊಂದು ಹೋಲ್ಸ್ ಇದೆಯಲ್ಲ, ಇಷ್ಟೆಲ್ಲ ಏನಕ್ಕೆ? ಹೌದು ಸರ್. ಇದು ನೋಡಿ, ಇದು ಈ ಬಾಕ್ಸ್ ಬಾಟಮ್ ಫಿಕ್ಸಿಂಗ್ಗೆ. ಈಗ ನೀವು ಮೊದಲು ಒಂದು ಬಾಕ್ಸ್ ನೋಡೋರಲ್ಲ, ಅದೇ ತರ ಇದು ಬಾಟಮ್ಗೆ, ಇದು ಟಾಪ್ಗೆ ಹಾಕ್ಲಿಕ್ಕೆ. ನೋಡಿ, ಇದು ನಿಮ್ಗೆ ಅಡ್ಜಸ್ಟೇಬಲ್ ಶೆಲ್ಫ್ಗೆ ಸರ್ ಇದೆ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಬರೀ ಒಂದ್ ಶೆಲ್ಫ್ ಹಾಕಿರ್ತಾರೆ. ಸೊ ಅದು ನೀವು ಸ್ವಲ್ಪ ನಿಮ್ದು ಬಾಕ್ಸ್ ಎತ್ತರ ಚೇಂಜ್ ಮಾಡ್ಕೋಬೇಕು ಅಂದಾಗ ಅದ್ ಮಾಡಕ್ಕಾಗಲ್ಲ. ಸೊ ನಾವೀಗ 3 ಹೋಲ್ ಕೊಟ್ಟಿರೋದ್ರಿಂದ ನೀವು ಅಡ್ಜಸ್ಟೇಬಲ್ ನ ಶೆಲ್ಫ್ ಮೇಲೆ ಕೆಳಗೆ ಮಾಡ್ಕೋಬಹುದು. ಸೊ ಅದೊಂದು ಅಡ್ವಾಂಟೇಜ್. ಸೊ ಇದು ಈ ಹೋಲ್ ಬಂದು ಹಿಂಜಸ್ ಫಿಟ್ ಮಾಡ್ಲಿಕ್ಕೆ ಅಂತ. ಇದು 37 mm ಗೆ ಕರೆಕ್ಟ್ ಆಗಿ ಬೀಳ್ಬೇಕಿದ್ದು. ಸೊ ಇದು ಯಾರು ಮಾರ್ಕ್ ಕರೆಕ್ಟ್ ಆಗಿ ಹಾಕ್ಲಿಕ್ಕೆ ಆಗಲ್ಲ ಅಂದ್ರೆ ಕೈಯಲ್ಲಿ ಮೆಷರ್ಮೆಂಟ್ ತಗೊಂಡೆಲ್ಲ ಮಾಡಲ್ಲ. ಇದೆಲ್ಲ ಜರ್ಮನ್ ಮೇಡ್ದು. ಇದಕ್ಕೆಲ್ಲ ಕರೆಕ್ಟ್ ಆಗಿ 1 mm ಮಿಸ್ ಆಗ್ದಂಗೆ ಹಾಕ್ಬೇಕು. ಸೊ ಅದರಿಂದ ನಮ್ದು CNC ಕರೆಕ್ಟ್ ಆಗಿ ಆಗಿರುತ್ತೆ. ನೋಡಿ, ಸುಮ್ನೆ ಹಿಂಗ್ ಮಡಗಿ ಬುಷ್ ಹೊಡಿತೀವಿ ಒಂದು. ಇದು ಬುಷ್ ಸರ್. ಇದು ಇಲ್ಲಿ ನಮ್ದು ಮಾಮೂಲಿ ಇದೇ ತರ ಹೋಲ್ ಬಿದ್ದಿರುತ್ತೆ. ಆ ಹೋಲ್ಗೆ ಈ ಬುಷ್ ಹೊಡಿತೀವಿ. ಸೊ ಇದು ಈ ಬುಷ್ ಹಾಕೋದೇನಂದ್ರೆ ಸ್ಕ್ರೂ ಟೈಟ್ ಆಗಿ ಕೂತ್ಕೊಳ್ಳುತ್ತೆ ಸರ್. ನೀವು ಎಷ್ಟೇ ಸಲ ಸ್ಕ್ರೂ ಹಾಕಿ ತೆಗೆದ್ರು ಆ ಹೋಲ್ ಲೂಸ್ ಆಗಲ್ಲ. ನೀವು ಡೈರೆಕ್ಟ್ ಆಗಿ ಸ್ಕ್ರೂ ಹಾಕಿದಾಗ ಆ ವುಡ್ ಲೂಸ್ ಆಗ್ಬಿಡುತ್ತೆ. ಸೊ ಈ ಬುಷ್ ಹೊಡೆ
ಹೊಡೆಯೋದ್ರಿಂದ ನಾವು ಲೂಸ್ ಆಗಲ್ಲ ಸರ್. ಅದರಿಂದ ನಾವು CNC ಮಾರ್ಕ್ ಆಗಿರುತ್ತೆ. ಸೊ ಆ ಹೋಲ್ಗೆ ನಾವು ಬುಷ್ ಹೊಡೆದು ಹಿಂಜಸ್ ಫಿಟ್ಟಿಂಗ್ ಮಾಡಿದ್ರೆ ಸೊ ಅದೇ ಮಾರ್ಕಿಂಗ್ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ಅದು ವರ್ಟಿಕಲ್ ಹೋಲ್ ಆಯ್ತು ಸರ್ ಇದು. ಸೊ ಈ ಹೋಲ್ ಬಂದು ಡೋರ್ ಹೋಲ್ ಇದು. ಈ ಡೋರ್ ಅಲ್ಲೂ ನೋಡಿ ಅದೇ ತರ ಹೋಲ್ ಬಿದ್ದಿರುತ್ತೆ. ಜಸ್ಟ್ ಹಿಂಗ್ ಹಾಕ್ಬಿಟ್ಟು ಹಾಕಿದ್ರೆ ಸ್ಕ್ರೂ ಆಗಿರುತ್ತೆ ಸರ್. ಓಹೋ, ಓಕೆ. ಈ ಇಂಜಸ್ ಇದೆಯಲ್ಲ, ಸೊ ಮ್ಯಾನ್ಯುವಲ್ ಹಾಕಿದಾಗ ಏನಾಗುತ್ತೆ, ಸೊ ಹಿಂಗೆ ಹೋಗುತ್ತೆ. ಸೊ ನಾವು ಕರೆಕ್ಟ್ ಆಗಿ ಹೋಲ್ ಇರೋದ್ರಿಂದ ಎಲ್ಲಾ ಇಂಜಸ್ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಹಂಗೆ ಲೈನ್ ಆಗಿ ಬರುತ್ತೆ. ಕರೆಕ್ಟ್ ಆಗಿ ಬರುತ್ತೆ. ಒಂದು ಸ್ಕ್ರೂ ಮೇಲೆ ಕೆಳಗೆ ಹೋಗಲ್ಲ ಇಂಜಸ್ ಗಳಿದು. ಸೊ ಕರೆಕ್ಟ್ ಆಗಿ ಹಿಂಗ್ ಕೂತ್ಕೊಳ್ಳುತ್ತೆ. ಸೊ ನಿಮ್ಗೆ ಡೋರ್ ನೋಡಿದಾಗ ಯೂನಿಫಾರ್ಮ್ ಆಗೋ ಕಾಣುತ್ತೆ, ಅಲೈನ್ಮೆಂಟ್ಸ್ ಕರೆಕ್ಟ್ ಆಗಿ ಬರುತ್ತೆ. ಭವ್ಯ ಅವರೇ, ನಾವು ಇವಾಗ ಈ ಪ್ರೋಸೆಸ್ ಎಲ್ಲ ನೋಡಿದ್ವಿ, ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಅಸೆಂಬಲ್ ಮಾಡ್ತಾ ಇದ್ದಾರೆ, ಇದೆಲ್ಲನೂ. ಇದೇ ತರ ಬೇರೆ ಯಾರಾದ್ರೂ ಬಂದು ನೋಡ್ಬೋದಾಗಿದ್ರೆ ಯಾರ್ಯಾರು ಬರ್ಬೋದು ಇಲ್ಲಿ? ಕಾಲೇಜ್ ಆರ್ ಸ್ಕೂಲಿಂದ ಅಪಾಯಿಂಟ್ಮೆಂಟ್ ತಗೊಂಡು ಬಂದರೆ ಇಲ್ಲಿ ನಮಗೆ ಇಲ್ಲಿ ಎಡ್ಜ್ ಬೆಂಡಿಂಗ್ ಆಮೇಲೆ CNC ಮೆಷಿನಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. CNC ಕಟ್ಟಿಂಗ್ಸ್ ಎಲ್ಲ ವೀನಿಯರ್ ಹಾಗೆ ಎಲ್ಲ ಮೆಟೀರಿಯಲ್ ಬಗ್ಗೆನೂ ನಮಗೆ ಎಕ್ಸ್ಪ್ಲನೇಷನ್ ಹೇಳ್ಕೊಡ್ತಾರೆ. ಸ್ಕೂಲ್ ಕಾಲೇಜ್ ಇಲ್ದಿದ್ರು ರೆಗ್ಯುಲರ್ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೋದು ಸರ್. ಇಲ್ಲಿ ಫುಲ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಮಂಜುನಾಥ್ ಅವರೇ, ಈಗ ನಮ್ಮ ಮನೆಗೆ ಬರುವಂಥ ಈ ಪ್ಯಾನೆಲ್ಗಳೇನಿದೆ ಇದು ಕರೆಕ್ಟಾಗಿ ಬಂದಿದೆ ಮತ್ತು ಬಂದಿದ್ದೆಲ್ಲ ಕರೆಕ್ಟ್ ಆದಂಥ ಕ್ವಾಲಿಟಿಯಲ್ಲೆಲ್ಲ ಇದೆ ಅಂತ ಹೆಂಗೆ ನೀವು ಚೆಕ್ ಮಾಡಿಬಿಟ್ಟು ಹೇಳ್ತೀರಾ? ಸರ್, ಈಗ ನಮ್ಮ ಕಂಪ್ನಿಲಿ ಐಬಿಲ್ಡ್ ಇಂಟೀರಿಯರ್ಸಲ್ಲಿ ನಾವು ಕ್ವಾಲಿಟಿಗೆ ಅಟ್ಮೋಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಕಸ್ಟಮರ್ ಶುಡ್ ಡಿಲೈಟ್ ವೆನ್ ಯು ರಿಸೀವ್ ದ ಫೈನಲ್ ಪ್ರಾಡಕ್ಟ್. ಅದಕ್ಕೆ ಏನು ಮಾಡ್ತೀವಿ ನಾವು, ರೈಟ್ ಫ್ರಮ್ ರಿಸೀವಿಂಗ್ ದ ಪ್ರಾಡಕ್ಟ್ ಅಂಟಿಲ್ ಇಟ್ ಈಸ್ ಡಿಸ್ಪ್ಯಾಚ್ಡ್, ವಿ ಟೇಕ್ ಅಟ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ವಿ ವಿಲ್ ಚೆಕ್ ಕ್ವಾಲಿಟಿ. ಲೈಕ್ ಪೇಸ್ಟಿಂಗ್ ಆದಮೇಲೆ ಡೆಂಟ್ಸು ಮತ್ತು ಸ್ಕ್ರ್ಯಾಚಸ್ಸು ಮತ್ತು ಬಬಲ್ಸು ಇದೆಲ್ಲ ಬರ್ತದೆ. ಸೊ ನಾವು ಅದೇ ಸ್ಟೇಜಲ್ಲಿ ನಾವು ವೆಲ್ ಟೇಕಿಂಗ್ ದ ಶೀಟ್ ಅಲ್ಲೇ ಚೆಕ್ ಮಾಡ್ತೀವಿ. ಚೆಕ್ ಮಾಡಿಬಿಟ್ಟು ಅದೇನೋ ಡಿಫೆಕ್ಟ್ ಕಂಡಿಡಿತಂದ್ರೆ ನಾವು ಅದನ್ನು ಅಲ್ಲೇ ಇಟ್ಬಿಡ್ತೀವಿ. ಅಲ್ಲೇ ಇಟ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ಗೆ ಅದು ಕಳಿಸಲ್ಲ ನಾವು. ಯಾವ್ದು ಚೆನ್ನಾಗಿರೋದು ಮಾತ್ರ ಅದನ್ನು ನಾವು ನೆಕ್ಸ್ಟ್ ಪ್ರೋಸೆಸ್ಗೆ ಕಳಿಸ್ತೀವಿ. ಸೊ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಏನು ಮಾಡ್ತಾರೆ, ಕಟ್ಟಿಂಗಲ್ಲಿ ಅವರು ಅಲ್ಲಿ ಮತ್ತೆ ಚೆಕ್ ಮಾಡ್ತಾರೆ. ಅಲ್ಲೇನು ಪ್ರಾಬ್ಲಮ್ ಮತ್ತು ಅದೇ ಸೇಮ್ ಡಿಫೆಕ್ಟ್ಸ್ ಏನೋ ಕಂಡು ಬಂದರೆ ಅವ್ರು ಅದನ್ನು ಎತ್ತಿಟ್ಬಿಡ್ತಾರೆ. ಸೊ ಕರೆಕ್ಟಾಗಿರೋದು ಮಾತ್ರ ಕಟ್ ಮಾಡ್ತಾರೆ. ಕಟ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಅವರು ನೆಕ್ಸ್ಟ್ ಪ್ರೋಸೆಸ್ CNCಗೆ ಹೋಗುತ್ತೆ. CNCಲಿ ತಗೋಬೇಕಾದ್ರೆ ಅವ್ರು ಈಚ್ ಆ್ಯಂಡ್ ಎವ್ರಿ ಪ್ಯಾನಲ್ ಚೆಕ್ ಮಾಡ್ತಾರೆ. ಸ್ಕ್ರ್ಯಾಚಸ್ಸು ಡೆಂಟ್ಸು ಏನಾದರೂ ಇದೆಯಾ ಅಂತ. ಅದೇನೋ ಪ್ರಾಬ್ಲಮ್ ಬಂದರೆ ಅದು ಎತ್ತಿಟ್ಬಿಡ್ತಾರೆ, ಅದು ಮಾಡೋಕ್ಕೆ ಹೋಗಲ್ಲ. ಸೊ ಓನ್ಲಿ ಕರೆಕ್ಟ್ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಪ್ಯಾನಲ್ಸ್ನ ನಾವು CNC ಮಾಡ್ತೀವಿ. CNC ಆದಮೇಲೆ ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ, ಎಡ್ಜ್ ಬ್ಯಾಂಡಿಂಗ್ ಹೋಗುತ್ತೆ. ಅವರು ಅಷ್ಟೇ ಎಡ್ಜ್ ಬ್ಯಾಂಡಿಂಗಲ್ಲಿ ಎಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದು. ನಾನೇನು ಹೇಳಿದೆ, ಡೆಂಟು, ಸ್ಕ್ರ್ಯಾಚಸ್ಸು ಮತ್ತು ಬಬಲ್ಸು ಏನೇನಿದೆ ಆ ಡಿಫೆಕ್ಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಅಲ್ಲಿ ಏನೋ ಅವರು ಫೈಂಡ್ ಔಟ್ ಮಾಡಿದ್ರೆ ಅದನ್ನು ಎತ್ತಿಟ್ಬಿಡ್ತಾರೆ. ಸೊ ನೆಕ್ಸ್ಟ್ ಚೆನ್ನಾಗಿರೋದು ಮಾತ್ರ ಅದೇ ಎಡ್ಜ್ ಬ್ಯಾಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ನಾವು ಪ್ಯಾಕಿಂಗ್ಗೆ ಕಳಿಸ್ತೀವಿ. ಪ್ಯಾಕಿಂಗಲ್ಲಿ ಎಗೇನ್ ಅವರು ಈ ಎಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ವಾಟ್ ಎವರ್ ಐ ಟೋಲ್ಡ್ ಪ್ಯಾರಾಮೀಟರ್ಸ್ ಏನೇನಿದೆ, ಕ್ವಾಲಿಟಿ ಪ್ಯಾರಾಮೀಟರ್ಸ್ ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಅಲ್ಲಿ ಫೈನಲ್ಲಿಗೆ ಎಲ್ಲ ಚೆಕ್ ಮಾಡಿ ಅಲ್ಲಿ ಏನು ಸಿಗಾಕೊಂಡ್ರೆ ಅದನ್ನು ಎತ್ಬಿಡ್ತಾರೆ. ಎತ್ಬಿಟ್ಟು ಅದಕ್ಕೆ ರೀಪ್ಲೇಸ್ಮೆಂಟ್ ನಾವು ಕೊಡ್ತೀವಿ ಚೆನ್ನಾಗಿರೋದು. ಅಲ್ಲಿ ಮತ್ತೆ ಅಗೇನ್ ಅಲ್ಲಿ ಅವರು ನಮ್ಮದು ಕ್ವಾಲಿಟಿಲಿ ಸುಮಾರು ಇದಿದೆ, ಅದರಲ್ಲೆಲ್ಲ ಅವರು ಲೈಕ್ ಸೋಪ್ ವಾಟರು ಕ್ಲೀನಿಂಗು ಎಲ್ಲ ಫೈನಲ್ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿಬಿಟ್ಟು ವಿ ವಿಲ್ ಎನ್ಶೂರ್ ಇಟ್ ರೀಚಸ್ ವೆರಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಪ್ರತಿಯೊಂದು ಸ್ಟೇಜಸಲ್ಲೂ ನಾವು ಕ್ವಾಲಿಟಿನ ಚೆಕ್ ಮಾಡೋದ್ರಿಂದ ನಾವು ವಿ ಕ್ಯಾನ್ ಗಿವ್ ಲೈಫ್ ಟೈಮ್ ವಾರಂಟಿ ಸರ್. ವಾರಂಟಿ ಕಸ್ಟಮರ್ ಲೈಫ್ ಟೈಮ್ ಕೊಡ್ತೀವಿ ನಾವು. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಸ್ಟೇಜಲ್ಲಿ ನಾವು ಚೆಕ್ ಮಾಡೋದ್ರಿಂದ ಬ್ಯಾಡ್ ಕ್ವಾಲಿಟಿ ಪ್ರಾಡಕ್ಟ್ಸು ಮುಂದೆ ಬರಕ್ಕೆ ಚಾನ್ಸ್ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ಧೂಳಿಲ್ದೆ, ಶಬ್ದ ಇಲ್ಲದೆ, ಪ್ರೀಮಿಯಂ ಇಂಟೀರಿಯರ್ಸ್ ಕಾಸ್ಟ್ ಎಫೆಕ್ಟಿವ್ ಆಗಿ ಟೈಮ್ಲಿ ಇನ್ಸ್ಟಾಲೇಷನ್ ಮತ್ತು ಕಂಪ್ಲೀಷನ್ ಕೂಡ ಮಾಡಿಸ್ಕೊಬೇಕಂದ್ರೆ ಐಬಿಲ್ಡ್ಗೆ ಒಮ್ಮೆ ಭೇಟಿ ನೀಡಿ. ಜೊತೆಗೆ ಪ್ರೊಡಕ್ಷನ್ಸ್ ಎಲ್ಲಾ ಸ್ಟೇಜ್ ಅಲ್ಲೂ ಬಂದು ನಾವು ಇಲ್ಲಿ ಚೆಕ್ ಮಾಡಬಹುದು ಟೆನ್ಷನ್ ಫ್ರೀ ಆಗಿ. ಯಾಕಂದ್ರೆ ಇವರ ಲೈಫ್ ಟೈಮ್ ವಾರಂಟಿ ಕೂಡ ಇದೆ. ನಮ್ಮ ಕನಸಿನ ಮನೆ ಸ್ಟ್ರೆಸ್ ಫ್ರೀ ಆಗಿ ಕಂಪ್ಲೀಟ್ ಮಾಡ್ಕೊಬಹುದು.